ನಮಸ್ತೆ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ವಸ್ತು ನಿರ್ದೇಶನ ರೂಪಮಂಗಲವನ್ನ ಪೂರೈಸಿಕೊಟ್ಟ ಶುದ್ಧ ಬ್ರಹ್ಮಣಿ ಗೌರಮ್ಮಯವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಧರಣಬಸವ ಮಹಾಸ್ವಾಮಿಗಳಿಂದ ವೇದ ಸಮ್ಮತವಾದ ಮೋಕ್ಷ ವಿಚಾರವನ್ನು ನಮಗೆಲ್ಲ ತಿಳಿಸಿಕೊಟ್ಟು ಅವರಲ್ಲಿ ಹೇಳ್ಕೊಡ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಈ ಒಂದು ವಿಷಯಾಂಕ 175. ಜೀವ ಬ್ರಹ್ಮರ ಲಕ್ಷಾರ್ಥವು ಅಭೇದವಿರುತ್ತದೆ ಎನ್ನುವ ಒಂದು 175ನೇ ವಿಷಯಾಂಕದ ಪೈಕಿ 93 ನಿನ್ನೆ ಮುಗಿತು. 93ನೇದು ಅವಶಿಷ್ಯತೆ ಪ್ರಶ್ನೆ ಜೂಕಿನೈ ತಿನಕೆ ಯೇ ಉತ್ತರ ಮೇ ದಿನೈ ಕಹೆ ಜೂತೆ ತರುಮೆ ದೈಪಚ್ಚಿ ಇಕ ಬೋಗೈ ಇಕ ಅಹಿ ಅನಿಚ್ಚಿ ಅಂತಂದ್ರೆ, ಏ ಶಿಷ್ಯನೇ, ನೀನು ಯಾವ ಪ್ರಶ್ನೆಯನ್ನು ಮಾಡಿರುವೆಯೋ ಅವುಗಳಿಗೆ ನಾನು ಉತ್ತರಗಳನ್ನು ಈ ಪ್ರಕಾರವಾಗಿ ಕೊಟ್ಟಿರುತ್ತೇನೆ. ಯಾವ ಒಂದು ವೃಕ್ಷದಲ್ಲಿ 2 ಪಕ್ಷಿಗಳು ಇರುತ್ತವೆ ಅಂತ ಹೇಳಲ್ಪಟ್ಟ ಒಂದು ಭೋಗಿಸುತ್ತಿದ್ದು ಇನ್ನೊಂದು ಇಚ್ಛಾರಹಿತವಾಗಿರುವುದು ಅಂತ ಈ ಒಂದು ಈಶ್ವರ ಜೀವ ಅವರಲ್ಲಿ ಮತ್ತೆ 2 ಏನು, ಒಂದು ಕೂಟಸ್ಥ, ಇನ್ನ ಒಂದು ಆಭಾಸ ಜೀವಾಭಾಸ, ಇನ್ನೂ ಒಂದು ಬ್ರಹ್ಮಚೇತನ, ಇನ್ನೂ ಒಂದು ಈಶ್ವರಾಭಾಸ, ಈ ರೀತಿ 2 ಪಕ್ಷಿಗಳಿದ್ದದ್ದನ್ನು ನಾನು ನಿಮ್ಗೆ ಹೇಳಿನಿ. ಮತ್ತೆ ಇವತ್ತು 94ನೇ ವಿಷಯಾಂಕ ಏನ್ ಹೇಳ್ತಾರ ಅಲ್ಲಿ, ಕೂಟಸ್ಥ ಚೇತನದಲ್ಲಿ ಕೂಟಸ್ಥ ಚೇತನ ಮತ್ತ ಬ್ರಹ್ಮಚೇತನ ಅವುಗಳಲ್ಲಿ ಅಭೇದನೆ ಆದ ಅನ್ನಂತ ವಿಚಾರ ಹೇಳಿ ಮುಂದೆ ಇಲ್ಲಿ ಭೇದವನ್ನ ಹೇಳಕತ್ತಾರ. ಭೇದ ಎಲ್ಲಿ ಆದ ಅಂತ. ಇದಕ್ಕ ದೋಹ 94 ಅದು ಚೌಪಾಯಿ ಅಂತಾರೆ. ದೋಹ ಅಂದ್ರೆ 2 ಸಾಲಿಂದು, ಚೌಪಾಯಿ ಅಂದ್ರೆ 4 ಸಾಲಿಂದು. ಚೌಪಾಯಿ 94. ತೇ ಚೇತನ ಅಭಾಸ ಲಖಾಯೆ ನಭ ಛಾಯಾ ಜೂ ಭಿನ್ನ ಬತಾಯೆ ಕಹೋ ಭಿನ್ನ ಕರ್ಮಿ ಫಲದಾತ ಮತಿ ಮಾಯಾ ಛಾಯಾ ಸೆ ತಾತ. ಮತಿ ಛಾಯಾ ಮತ್ತು ಮಾಯಾಛಾಯಾ. ಮಾಯಾಛಾಯಾ ಅಂದ್ರೆ ಯಾರ್ದು? ಈಶ್ವರಂದು. ಮತಿ ಛಾಯಾ ಅಂದ್ರೆ ಆಭಾಸಗಳು. ಮತಿ ಛಾಯಾ ಅಂದ್ರೆ ಯಾರು? ಅವಿದ್ಯಾ ಛಾಯಾ ಯಾರು? ಜೀವಂದು. ಮತಿ ಛಾಯಾ ಮಾಯಾಛಾಯಾ 2 ಶಬ್ದ ಬಳಸ್ಯಾರವ. ಒಂದು ಬುದ್ಧಿ ಎಂಬ ವೃಕ್ಷದಲ್ಲಿ ಆ 2 ಪಕ್ಷಿಗಳು ಏನದವ, ಒಂದು ಚೇತನ ಅಂದ್ರೆ ಕೂಟಸ್ಥವೆಂತಲೂ ಮತ್ತು ಆಭಾಸ ಅಂದ್ರೆ ಬುದ್ಧಿಯಲ್ಲಿ ಉಂಟಾದ ಚೇತನದ ಪ್ರತಿಬಿಂಬ. 'ಅಂತಃಕರಣ ಅವಿದ್ಯೆ ಏನಂತಿರಲ್ಲ, ಅದೇ ಬುದ್ಧಿ.
ಚೇತನ ಪ್ರತಿಬಿಂಬ ಛಾಯೆ ಎಂದು ತಿಳಿದುಕೋ. ಈ ಎರಡು ತಿಳ್ಕೊ ನೀನು. ಎರಡು ಪಕ್ಷಿಗಳಂತಂದ್ರೆ ಒಂದು ಪಕ್ಷಿ ಅಂದ್ರೆ ಕೂಟಸ್ಥ ಚೇತನ ಅಂತ ತಿಳ್ಕೊ, ಮತ್ತೆ ಇನ್ನ ಒಂದು ಪಕ್ಷಿ ಅಂತಂದ್ರೆ ಆಭಾಸ ಜೀವಾಭಾಸ ಚೇತನ ಅಂತ ತಿಳ್ಕೊ ನೀನು. ತಿಳ್ಕೊ. ಮುಂದ ನಭ ಆಕಾಶ ಅಂದ್ರೆ ಘಟಾಕಾಶವು ಮತ್ತು ಛಾಯಾ ಅಂದ್ರೆ ಆಕಾಶದ ಪ್ರತಿಬಿಂಬವು ಯಾವ ರೀತಿ ಬೇರೆ ಬೇರೆ ಆಗಿರುತ್ತವೆಯೋ ಅದೇ ರೀತಿ ಕರ್ಮಿ ಬುದ್ಧಿಯಲ್ಲೂ ಉಂಟಾದ ಚೇತನದ ಆಭಾಸ ಅಥವಾ ಉಪಾಸಕ ಅದ ಕರ್ಮ ಉಪಾಸನೆಯಲ್ಲಿ ಇಲ್ಲಿ ಉಪಾಸನೆಯಲ್ಲಿ ಉಪಾಸ್ಯ ಉಪಾಸಕ ಮತ್ತು ಕರ್ಮಕಾಂಡದಲ್ಲಿ ಭಕ್ತ ಭಗವಂತ ಅಂತೇನದಲ್ಲ, ಭಕ್ತ ಕರ್ಮಿ ಮತ್ತ ಉಪಾಸಕ ಅಲ್ಲಿ ಇದ್ರೊಳಗೆ ಉಪಾಸನ ಕಾಂಡದೊಳಗೆ ಈ ರೀತಿ ತಿಳ್ಕೊ. ಮತ್ತು ಫಲದಾತೃ ಅಂದ್ರ ಮಾಯೆಯಲ್ಲಿ ಉಂಟಾದ ಯಾವ ಬ್ರಹ್ಮಚೇತನದ ಆಭಾಸವು ಪರಸ್ಪರ ಭಿನ್ನವಾಗಿರುತ್ತದೆ. ಮಾಯೆಯಲ್ಲಿ ಉಂಟಾದ ಆಭಾಸ ಪರಸ್ಪರ ಭಿನ್ನ ಆಗಿರ್ತಾವ. ಈಗ ಕರ್ಮ ಮಾಡ್ತಿದ್ನಂತಂದ್ರ ಪೂಜಾ ಪಾಠ ಯಜ್ಞ ಹೋಮ ಏನದ ಮೈ ಕೈಗಳನ್ನು ಬಳಸಿ ಈ ಜೀವ ಕರ್ಮ ಮಾಡ್ತಿದ್ನಂತಂದ್ರೆ ಆ ಕರ್ಮದ ಆಭಾಸ ಕರ್ಮಿಯ ಆಭಾಸ. ಕರ್ಮಿ ಒಳಗೊಂದು ಕೂಟಸ್ಥ ಒಂದು ಆಭಾಸ ಅದ ಅಲ್ರಿ. ಕರ್ಮ ಮಾಡೋ ಜೀವನಲ್ಲಿ ಒಂದು ಕೂಟಸ್ಥ ಒಂದು ಆಭಾಸ ಅದ ಇಲ್ಲ. ಅಕಸ್ಮಾತ್ ಆ ಜೀವ ಉಪಾಸನೆ ಮಾಡ್ತಿದ್ನು ಅಂತಂದ್ರೆ ಅವನೊಳಗ ಒಂದು ಆಭಾಸ ಒಂದು ಕೂಟಸ್ಥ ಆದಲ್ಲ, ಅವ ಉಪಾಸಕ ಮತ್ತ ಈ ಒಂದು ಆಭಾಸ ಏನದಲ್ಲ ಉಪಾಸಕನೊಳಗಿರುವ ಆಭಾಸ ಉಪಾಸಕ, ಕರ್ಮಿ ಒಳಗಿರುವ ಆಭಾಸ ಕರ್ಮಿ. ಇವ್ರೇನದರ ಇವು ಒಂದೇ. ನೀವು ಉಪಾಸನೆ ಮಾಡಾಗ ನೀವೇ ಉಪಾಸಕರಾಗಿರ್ತೀರಿ, ನೀವು ಕರ್ಮ ಮಾಡಾಗ ನೀವೇ ಕರ್ಮಿಯಾಗಿರ್ತೀರಿ. ಒಂದೇ, ಒಬ್ಬರೇ ನೀವು. ಆಭಾಸ ಜೀವಾಭಾಸ. ಮತ್ತೆ ಇನ್ನೂ ಒಂದೇನದ, ಈ ಕರ್ಮ ಮತ್ತು ಉಪಾಸನೆ ಮಾಡಿದ್ದಕ್ಕೆ ಫಲ ಕೊಡೋದು ಯಾವುದು? ಈಶ್ವರಾಭಾಸ. ಈ ಈಶ್ವರಾಭಾಸ ಮತ್ತು ಈ ಜೀವನಲ್ಲಿರುವ ಜೀವಾಭಾಸ ಇಲ್ಲಿ ಭೇದವಿದೆ. ಇದೇ ಹೇಳ್ತಾರ. ಇದು ನಿಮ್ಗೆ ಗೊತ್ತದಲ್ಲ. ಫಲದಾತೃ ಮಾಯೆಯಲ್ಲಿ ಉಂಟಾದ ಯಾವ ಬ್ರಹ್ಮಚೇತನದ ಆಭಾಸ ಏನದಲ್ಲ ಇವು ಪರಸ್ಪರ ಭಿನ್ನವಾಗಿವೆ. ಮತಿಛಾಯ ಮತ್ತು ಮಾಯಾಛಾಯಗಳ ಬಗ್ಗೆ ಅಂದ್ರೆ ಜೀವಾಭಾಸ ಮತ್ತು ಈಶ್ವರಾಭಾಸಗಳ ಬಗ್ಗೆ ನಿನಗೆ ಹೇಳಿರುತ್ತೇವೆ ಶಿಷ್ಯನೇ. ತಾತ ಅಂತಂದ್ರೆ ನೋಡ್ರಿ, ನೀವೆಲ್ಲ ತಾತ ಅಂದ್ರೆ ಯಾರೋ ದೊಡ್ಡವ್ರಿಗೆ ಯಜಮಾನರಿಗೆ ಮುದುಕರಿಗೆ ಅಂತಂದ್ರ ಇಲ್ಲಿ ತಾತ ಅಂತ ಯಾರಿಗೆ ಬಳಸ್ಲಕತ್ತಾರ ಅವ್ರ ಶಬ್ದ? ಗುರುವಿಗೆ, ಶಿಷ್ಯಗ. ಶಿಷ್ಯನಿಗೆ. ಇದು ಶ್ಲೋಕ ಹೇಳಿದ್ದು ನಿಶ್ಚಲದಾಸರು ತಮ್ಮ ಶಿಷ್ಯಗ ಅಷ್ಟು ಮರ್ಯಾದೆ ಕೊಡ್ಲಕತ್ತಾರ ಅವರು. ಅಜ್ಜ ಅಂತಾರ ಮುಂದ್ ಕೂತವ್ರಿಗೆ. ಹೆಂಗದ? ಶಿಷ್ಯ ಗುರುವಿಗೆ ಅನ್ಬೇಕ, ಗುರುವಿಗೆ ಶಿಷ್ಯ ಅನ್ಬೇಕ? ಶಿಷ್ಯ ಗುರುವಿಗೆ ಅನ್ಬೇಕು. ಈಗ ಅನ್ಲಕತ್ತಿಲ್ಲ. ಗುರುವಿನ ಹೃದಯದೊಳಗ ಶಿಷ್ಯನ ಬಗ್ಗೆ ಅಷ್ಟು ಗೌರವ ಹೆಚ್ಚಾಗಿ ಗುರುವೇ ಶಿಷ್ಯ ತಾತ ಅನ್ಲಕತ್ತನ. ಅಂದ್ರ ಎಷ್ಟು ಕಾಳಜಿ ನೋಡ್ರಿ ಆ ಶಿಷ್ಯರ ಬಗ್ಗೆ. ಎಷ್ಟು ಕಾಳಜಿ, ಎಷ್ಟು ಗೌರವ. ಅದ್ಭುತ. ಮಾಯಾ ಮತಿ ಮಾಯಾ ಛಾಯಾಸೆ ತಾತ ಅಪ್ಪ ಅಂತ ಅಂತಾರಲ್ಲ ಹಂಗ. ಅದಕ್ಕೇನಾಯ್ತು? ನೀವು ಕರ್ಮ ಮಾಡ್ತೀರಿ, ಉಪಾಸನ ಮಾಡ್ತೀರಿ, ಮತ್ತೆ ಜ್ಞಾನ ಮಾಡ್ತೀರಿ, ನೀವು ಏನೇನೋ ಮಾಡ್ತಿರ್ತೀರಲ್ಲ. ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನ ಕಾಂಡದ ಸಾಧನೆ ಮಾಡ್ತಿರ್ತೀರಿ. ಮಾಡುವಾಗ
ಕರ್ಮಕಾಂಡ ಮಾಡಾಗ ಏನಿರ್ತದ, ನಿಮ್ಮ ಆಭಾಸ ಕರ್ಮಿ ಆಗಿರ್ತದ. ಅಂದ್ರೆ ಬುದ್ಧಿಯಲ್ಲಿ ಉಂಟಾದ ಆ ಕೂಟಸ್ಥ ಚೇತನದ ಆಭಾಸ. ಮತ್ತ ನೀವು ಉಪಾಸನೆ ಧ್ಯಾನ ಬರೇ ಮನಸ್ಸಿನ ಕೆಲಸ ಮಾಡ್ತಿರ್ತೀರಲ್ಲ, ಧ್ಯಾನ ಜಪ ಒಟ್ಟ ಯೋಗ ಏನೇನ್ ಮಾಡ್ತಿರ್ತೀರಿ, ಅದು ಮಾಡುವಾಗ ನೀವೇ ಉಪವಾಸಕರಾಗಿರ್ತೀರಿ. ಅಂದ್ರೆ ಆಭಾಸ, ನಿಮ್ಮೊಳಗಿನ ಆಭಾಸ ಉಪವಾಸಕ ಆಗಿರ್ತದೆ. ಇವು ಮಾಡುವಾಗ ಈ ಉಪಾಸನೆಯ ಫಲ, ಕರ್ಮದ ಫಲ ಕೊಡುವ ಈಶ್ವರ ಆವಾಸ ಅಂತ ಏನು ಆದಲ್ಲ, ಆ ಆವಾಸನಲ್ಲಿ ವ್ಯತ್ಯಾಸ ಅದ. ಅಂದ್ರೆ ಭೇದ ಆದ. ಭೇದ ಎಲ್ಲದಂದ್ರೆ ಭೇದ ಇಲ್ಲ. ಈಶ್ವರಾಭಾಸ ಮತ್ತು ಜೀವಾಭಾಸಗಳಲ್ಲಿ ಭೇದ ಅದ. ಅದನ್ನ ಏನ್ ಶಬ್ದ ಬಳಸ್ತಾರ? ಮತಿ ಮಾಯ ಮತ್ತು ಛಾಯಾ. ಎಂತ ಛಾಯಾ? ಮಾಯಾ ಛಾಯಾ. ಮತಿ ಛಾಯಾ, ಮಾಯಾ ಛಾಯಾ ಅಂತ ಶಬ್ದ ಬರ್ಕೋಬೇಕು ನೀವು. ಛಾಯಾ ಅಂತಂದ್ರೆ ಪ್ರತಿಬಿಂಬ, ಬುದ್ಧಿ ಒಳಗಿಂದ ಒಂದು ಪ್ರತಿಬಿಂಬ, ಮಾಯಾ ಒಳಗಿಂದ ಒಂದು ಪ್ರತಿಬಿಂಬ. ಇಲ್ಲಿ ವ್ಯತ್ಯಾಸ ಅದ. ಕೊಡುವ ಕೊಳ್ಳುವ ಕೆಲಸ ಇಲ್ಲಿ ನಡೆದದ. ಇದೆಲ್ಲ ನಿಮಗೆ ಗೊತ್ತಿದ್ದಿದ್ದೆ, ಮತ್ತೆ ಏನು ಹೊಸದಿಲ್ಲ. ಜೀವ ಕರ್ಮ ಮಾಡ್ತಿರ್ಬೋದು, ಉಪಾಸನೆ ಮಾಡ್ತಿರ್ಬೋದು, ಸಕಾಮ ಮಾಡ್ತಿರ್ಬೋದು, ನಿಷ್ಕಾಮ ಮಾಡ್ತಿರ್ಬೋದು. ಈಶ್ವರಾಭಾಸ ಏನ್ ಮಾಡ್ತಾನ? ಸಕಾಮ ಕರ್ಮ ಮಾಡಿದರೆ ಅದಕ್ಕೆ ತಕ್ಕಂತ ಸೂಕ್ತ ಫಲಗಳನ್ನು ಕೊಡ್ತಾನ. ಮತ್ತೆ ನಿಷ್ಕಾಮ ಕರ್ಮ ಮಾಡಿದರೆ ಅವರ ಅಂತಃಕರಣವನ್ನ ಸ್ವಚ್ಛ ಮಾಡ್ತಾನೆ, ಕ್ಲೀನ್ ಮಾಡ್ತಾನೆ, ನಿರ್ಮಲ ನಿಶ್ಚಲ ಮಾಡ್ತಾನೆ. ಕರ್ಮ ಮಾಡಿದರೆ ನಿರ್ಮಲ ಮಾಡ್ತಾನೆ, ಉಪಾಸನೆ ಮಾಡಿದರೆ ನಿಶ್ಚಲ ಮಾಡ್ತಾನೆ. ಅದಕ್ಕೆ ಕರ್ಮ ಮಾಡಿ ನಿರ್ಮಲ ಸಾಧನೆ ಮಾಡೋದಕ್ಕೆ ನಿಮ್ಮಲ್ಲಿ ಏನಪ್ಪ ಬರೇ ಮಾತಾಡ್ತೀರಿ? ಏನು ಕರ್ಮ ಮಾಡ್ತೀರಿ ಅಂತ ಕೇಳಿದಾಗ ಏನ್ ಮಾಡ್ರಿ? ಹಿಂಗೆ ಯಾವಾಗಾರ ಕೂತ 5-5 ನಿಮಿಷ ಹಿಂಗೆಲ್ಲ ಯಾವಾಗಾರ ಸತ್ಸಂಗ ಮಾಡಿದ್ರೆ ಆಗಂಗಿಲ್ಲ. ಅದಕ್ಕೆ ಒಂದು ಸ್ಪೆಷಲ್ ಟೈಮ್ ಇಟ್ಕೊಂಡು 1 ತಾಸು 2 ತಾಸು ಫುಲ್ ಅವರಿಗೆ ಕೊಡ್ರಿ. ನಾನು ಅದ್ರಾಗ ಸೇರ್ಕೋತೀನಿ. ಸೇರಿ ಏನ್ ಮಾಡ್ಬೇಕು? ಅದನ್ನ ಚಂದ ರೆಕಾರ್ಡ್ ಮಾಡ್ಬೇಕು. ರೆಕಾರ್ಡ್ ಮಾಡಿ ಏನ್ ಮಾಡ್ಬೇಕು? ಈಗ ಇವತ್ತು ಹೇಳಿಕೆ ಬಿಟ್ಬಿಟ್ರು, ಆಯ್ತು. ಅದು ರೆಕಾರ್ಡ್ ಇರಲ್ಲ, ಅದು ಹೇಳಿದ್ದು ಏನಾಯ್ತು? ಮತ್ತೊಂದ್ಸರಿ ಕೇಳ್ಬೇಕಂದ್ರೆ ಸಿಗ್ತದೇನೋ? ಅದಕ್ಕೆ ರುದ್ರಾಭಿಷೇಕ ಒಂದೇ ಅಲ್ಲ. ನಿಮ್ಗೆ ಏನಾರ ಬಹಳ ತ್ರಾಸ ಆದತ್ನ ಏನ್ ಮಾಡ್ತೀರಿ ನೀವು? ಏನಾರ ಸಮಸ್ಯೆ ಆಗಿ ಎದರಾಯ್ತು, ಏನಾರ ತಾತ್ರು, ಮನ್ಸಿಗೆ ಸಮಾಧಾನ ಇಲ್ಲ, ಏನಿಲ್ಲ ಅಂತಂದ್ರೆ ನಮ್ಮವ್ರೆಲ್ಲರೂ ಏನ್ ಮಾಡ್ತಾರ? ಜಗ್ಗದವು ಪೂಜಾ ಪಾಠ ಅನ್ಲಿಮಿಟೆಡ್ ಅದವು. ಜಗ್ಗಿ ಕೆಲಸ ಅದ ಅದು ಮಾಡೋದು. ಹೋಮ ಹವನ ಮಾಡಿ ಯಜ್ಞ ಕುಂಡದಾಗ ಆನೆ ಒಂಟೆಗಳನ್ನು ಸಹಿತ ಹಾಕಿ ಬಲಿ ಕೊಡಂತ ಪೂಜಾ ಪಾಠಗಳದಾವ. ನರಬಲಿ ಸಹಿತ ಕೊಡಷ್ಟದಾವ ಪೂಜಾ ಪಾಠದಾಗ. ಇತಿಹಾಸದಾಗ ಅದಾವಲ್ರಿ ಅವೆಲ್ಲ. ಅದಕ್ಕ ಪೂಜಾ ಪಾಠ ಬಲಿ ಕೊಡೋದಂತಂದ್ರೇನು? ನಮ್ಮೊಳಗಿರುವ ಕೆಟ್ಟ ಗುಣಗಳನ್ನ ಬಲಿ ಕೊಡ್ಬೇಕಲ್ಲಿ. ಅದು ಬಹಳ ಮುಖ್ಯ. ಅದು ಬಿಟ್ಟಿಗೆ ಉಳಿದು ಎಲ್ಲ ಏನೇನೋ ಒಯ್ದು ಬಲಿ ಕೊಡ್ತಾರ. ಇರಲಿ, ಈಗೇನಾಗಬೇಕು? ರುದ್ರಾಭಿಷೇಕ ಕಲಿಬೇಕು ಅಂತಂದ್ರ ಅವ್ರು ಯಾವಾಗ ಕಲಿಸ್ತಾರ ಅವ್ರದ್ದೊಂದು ಟೈಮ್ ತಗೊಂಡು ಆ ಟೈಮಿಗೆ ನಮಗ ಹೇಳ್ಬೇಕು. ಸಂಡೇ ಕಲಿಸ್ತಾರೋ ಏನ್ ಡೈಲಿ ಕಲಿಸ್ತಾರೋ ಆ ಟೈಮಿಗೆ ನಾವು ಕುಂದ್ರಂಗಾಗಬೇಕು. ಕುಂತು ಅದು ರೆಕಾರ್ಡ್ ಮಾಡ್ಬೇಕು ನೀಟಾಗಿ. ಫಸ್ಟ್ ಕ್ಲಾಸ್ ರುದ್ರಾಭಿಷೇಕ, ಅದರದು ಸಾಹಿತ್ಯ ಸಮೇತ ಒಂದು ಸಾಧ್ಯ ಇದ್ದರೆ ಎಲ್ಲರಿಗೂ ರುದ್ರಾಭಿಷೇಕ ಮಾಡಂತದೊಂದೇನ್ರ ಬುಕ್ ಅದೇನ್ರಿ? ನಿಮ್ಮ ಅಲ್ಲಿ ಇವು ಬುಕ್ ಸಿಗ್ತಾವೇನ್ರಿ ಕಂಬಿ ಗುರುಗಳೇ? ಬುಕ್ ಸಿಗ್ತಾವೇನ್ರಿ ರುದ್ರಾಭಿಷೇಕದ್ದು? ಅದಾವಲ್ರಿ ಸರಳ ಇರೋಂಥದ್ದು ರುದ್ರಾಭಿಷೇಕ. ಮತ್ ನಮಗ್ ಬಹಳ ಹಾರ್ಡ್ ಆಗ ಸರಳ ಇರೋಂಥ ರುದ್ರಾಭಿಷೇಕದ ಬುಕ್ಸ್ ನಮ್ಮ ಸತ್ಸಂಗದಾಗ ಯಾರು ಅಟೆಂಡ್ ಆಗ್ತಾರಲ್ಲ ಅದ್ರಾಗ ಅವ್ರಿಗೆ ಕೇಳ್ರಿ, ಹೆಸರು ಯಾರ ಕೊಟ್ರು ಅಂತಂದ್ರ ಒಂದು ರುದ್ರಾಭಿಷೇಕದ ಬುಕ್ ನನ್ನ ಹೆಸರೊಂದು ಬರ್ಕೊಳ್ರಿ, ಎಲ್ಲರಿಗೂ ಒಂದೊಂದು ಬುಕ್ ಕೊಟ್ಬಿಡ್ರಿ. ಅದ್ರ ಅಮೌಂಟ್ ಏನದ ನಾವು ದುಡ್ಡು ಕೊಡ್ತೇವೆ.
ದುಡ್ಡಿಂದೇನು ಸಮಸ್ಯೆ ಇಲ್ಲ. ಆದ್ರ ಇಂಟ್ರೆಸ್ಟ್ ಇರ್ಲಿಂತ ರುದ್ರಾಭಿಷೇಕ ಯಾರು ಮಾಡ್ತಾರ ಅವ್ರಿಗೆ ಅಷ್ಟು ಕಲಿಸ್ಬಿಟ್ರೆ ಕರ್ಮ ಮಾಡಬೇಕು, ನಮ್ಮ ಅಂತಃಕರಣ ಶುದ್ಧ ಆಗಬೇಕು ಅಂತಂದ್ರ ಇವ್ರೇನು ಚಲೋ ಸ್ವಾಮೀಜಿಗಳೇನಿರ್ತಾರಲ್ರಿ, ಚಲೋ ಸ್ವಾಮೀಜಿಗಳಂತಂದ್ರ ಪ್ರತಿನಿತ್ಯ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳೋ ಟೈಮ್ನಾಗ ಇಷ್ಟಲಿಂಗಕ್ಕೆ ಅವರು ರುದ್ರಾಭಿಷೇಕನೇ ಮಾಡ್ತಾರ ಪ್ರತಿನಿತ್ಯ. ಎದಕ್ಕ? ಅಂತಃಕರಣ ನಿರ್ಮಲ ಆಗಬೇಕು. ಯಾರು ಪೂಜೆ ಮಾಡ್ಕೋತಾರ ಅವ್ರ ಅಂತಃಕರಣ ನಿರ್ಮಲ ಆಗ್ತದೆ. ಅದ್ರ ಸಲುವಾಗಿ ಮಾಡ್ತಾರ ಅವ್ರು ರುದ್ರಾಭಿಷೇಕ. ಹೌದಲ್ರಿ? ಇಷ್ಟಲಿಂಗಕ್ಕೆ ದಿನ ರುದ್ರಾಭಿಷೇಕ ಮಾಡೋರು ಅದಾರಲ್ರಿ ಸ್ವಾಮಿಗಳು. ಹಂಗ ಟೈಮ್ ಸಿಕ್ಕಾಗ ನಿಮ್ಗೆ ಏನಾಗಬೇಕು, ಈ ರುದ್ರಾಭಿಷೇಕ ಅಂಗೈ ನೆಲ್ಲಿಕಾಯಿ ಆದಂಗ ಆಗ್ಬಿಡ್ಬೇಕು. ಆ ಮಂತ್ರಗಳು ಅವೆಲ್ಲ ಆ ರೀತಿ ತಯಾರಾಗ್ಬಿಡ್ಬೇಕು. ಕಂಬಿ ಗುರುಗಳು ಸಿಕ್ಕಾಗ ಅವ್ರ ಉಪಯೋಗ ತಕ್ಕೋಬೇಕು. ಹೌದಿಲ್ಲ? ಏನ್ ಮಾಡ್ತೀರಿ? ಬರೇ ಮಾತಾಡ್ತೀರಿ. ನಿರ್ಮಲ ಚಿತ್ತ ಸಾಧನೆಗಾಗಿ ಕರ್ಮದಿಂದ ನಿರ್ಮಲ. ಏನ್ ಕರ್ಮ ಮಾಡ್ಯಾರ? ಸುಮ್ ಕೂತ್ ಕೇಳಕತ್ತೀರಿ ಅಷ್ಟೇ. ಇವೆಲ್ಲ ಮಾಡ್ಬೇಕು, ಅದರ ಅರ್ಥ ತಿಳ್ಕೋಬೇಕು. ಅದು ಮಾಡ್ಲಾರ್ದೆ ಏನೂ ಆಗಲ್ಲ. ನಿಶ್ಚಲ ಆಗ್ಬೇಕಾದ್ರೆ ಉಪಾಸನೆ ಮಾಡಬೇಕು. ಅದಕ್ಕೆ ಈಗ ಯೋಗ ಹೇಳಕತ್ತೀನಿ. ಸಾಯಂಕಾಲ ನಾನಾ ರೀತಿ ಯೋಗಗಳ ಪರಿಚಯ ಮಾಡಿಕೊಡ್ಲಕತ್ತಾರ ಗುರುಗಳು. ನಿಮಗೆ ಯಾವ ಯೋಗ ಪದ್ಧತಿ ಸೂಟೇಬಲ್ ಅನ್ನಿಸ್ತದ ನೋಡಿ ನಾನು ಹೇಳ್ತೀನಿ. ನೀವು ಯಾವಾಗ ತಿಳ್ಕೊಂಡು ಮಾಡ್ಬೇಕಂತೀರಿ ನಿಮಗೆ ತಿಳಿದು ಮಾಡ್ರಿ. ಈ ರೀತಿ ಅದ. ನೀವು ಒಮ್ಮಿಗೆ ಯಾವಾಗಾರ ಚಾಲು ಮಾಡಬೇಡ್ರಿ. ಅಭಿಷೇಕದ ಸಿಸ್ಟಮೆಟಿಕ್ ಆಗಿ ಬುಕ್ ಕೊಟ್ಟು ಆಮೇಲೆ ಅದಕ್ಕೊಂದು ಸೆಷನ್ ಇಟ್ಕೊಂಡು ಮಾಡ್ರಿ. ಸಂಡೆ ಗಿಂಡೆ ಯಾವಾಗಾರ 1 ತಾಸು 2 ತಾಸು ಕೂತ್ರಿ ನಿಮ್ಮದೇ ಇಟ್ಕೊಂಡ್ಬಿಡ್ರಿ. ಕರ್ಮ ಸಾಧನೆ ಮಾಡ್ಬೋದಾ? ಹಂಗ ಲಿಂಕ್ ಐತ್ರಿ, ಆ ಲಿಂಕ್ ನೊಳಗ ಅವ್ರ ಒಂದು ಟೈಮ್ ಕೊಟ್ಟು ಅದ್ರೊಳಗ ಮಾಡಿ. ಅವ್ರ ಲಿಂಕ್ನಾಗ ಬೇಡ, ನಮ್ಮ ಲಿಂಕ್ನಾಗ ಅವರು ಹೇಳ್ಬೇಕು. ಅವ್ರ ಲಿಂಕ್ನಾಗ ಮುಂದೆ ಹೋಗಿರ್ತಾರೆ ಹೇಳೋರು ಕೇಳೋರೆಲ್ಲ. ನಾವು LKG ಹುಡುಗರದೀವಿ. ಈಗ ಅವ್ರ ಲಿಂಕ್ ನಾವ್ ಯಾವ್ದು ಯಾರಿಗೆ ಹೇಳಕತ್ತಿಲ್ರಿ? ಏನ್ರಿ? ಅವ್ರ ಪ್ರತ್ಯೇಕ ಲಿಂಕ್ ನೊಳಗ ಯಾರಿಗೂ ಹೇಳಕತ್ತಿಲ್ರಿ. ಆನ್ಲೈನ್ ಮೇಲೆ ನಮ್ಗ ಈಗ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಲಿಂಕ್ ಇವ್ರ ಲಿಂಕ್ನಾಗ ಏನ್ ಫರಕ್ ಅದ? ಯಾರ ಲಿಂಕ್ನಾಗ ಯಾರು ಜಾಯಿನ್ ಆದ್ರಿ ಏನಾಗ? ಸುಮ್ಮನೆ ಕನ್ಫ್ಯೂಸ್ ಯಾಕೆ ಮಾಡ್ತೀರಿ? ಈ ಕಲ್ಯಾಣ ಅಪ್ಪರ್ ಲಿಂಕ್ ನೋಡೋದ, ಅವ್ರ ಲಿಂಕ್ನಾಗ ಚಾಲು ಮಾಡೋಕತ್ತಿ ಏನದ? ಯಾರ ಲಿಂಕ್ ಆದ್ರೂ ಒಂದೇ. ಈಗ ನಾವಿರೋರೇ ಒಂದು 15-20 ಮಂದಿ ಇದೀವಿ. ಆಯ್ತು, ಅವ್ರ ಲಿಂಕ್ನಾಗ ಜಾಯಿನ್ ಆಗ್ಬೇಕಂದ್ರೆ ಮತ್ತೆ ಅವ್ರದ್ದೊಂದು ಲಿಂಕ್ ಕೊಟ್ಟು ಅದು ಒಂದು ಚಾಲು ಮಾಡ್ಬೇಕು. ಕನ್ಫ್ಯೂಸ್. ನಮಗ ಆ ಲಿಂಕ್ ಗೊತ್ತಾಗ್ಲಿಲ್ರಿ ಅಥವಾ ಯಾವ ಹಿಂದ್ ಬಿದ್ದಂದ್ರೆ ಏನ್ ಮಾಡ್ಬೇಕು? ಯಾರ್ದ ಲಿಂಕ್ನಾಗ ಮುಗಿದ್ ಹೋಗ್ಯದ ಲಿಂಕಿನ ಕಿರಿಕಿರಿ. ಎಲ್ಲರದು ಲಿಂಕ್ ಒಂದೇ. ಒಂದು ಲಿಂಕ್ ಕುಲ್ಲ ಮಾಡಿ ಇಟ್ಬಿಟ್ಟಾರೆ. ಯಾವಾಗಾರ ಜಾಯಿನ್ ಆರ 24 ತಾಸು. ಹಂಗಿದ್ದತ್ನ ಯಾರು ಲಿಂಕ್ ಇದ್ರೆ ಏನಾಗದ? ಅವ್ರ ಲಿಂಕ್ನಾಗೆ ಜಾಯಿನ್ ಮಾಡ್ತಿದ್ರೆ ಅಂದ್ರೆ ಲಿಂಕ್ ಕೊಟ್ಟು ಅದಕ್ಕೆ ಮೊದಲು ಪ್ರಸಿದ್ಧ ಮಾಡ್ಬೇಕು. ಹೊಸ ಮಂದಿ 22 ಮಂದಿಗೆ ಲಿಂಕ್ ಮುಟ್ಟೋದಿಲ್ಲ ಕೇಳ್ರಿ. ಒಂದು 20-25 ಮಂದಿ ಅದಾರ. ಒಂದು 5 ಮಂದಿ ಹೊಸದಾಗಿ ಬರ್ತಾರೆ, ಒಂದು 5 ಮಂದಿ ಬಿಟ್ಟು ಹೋಗ್ತಾರೆ, ಮತ್ತೆ 5 ಮಂದಿ ಬರ್ತಾರೆ. ಅದೇನು ಲೀಸ್ಟ್ ಅದ ಅದ್ರ ಪ್ರಕಾರ ಎಲ್ಲರಿಗೆ ಮೊದಲು ಲಿಂಕ್ ಕೊಟ್ಟು ಚಾಲು ಮಾಡ್ರಿ. ಅದ್ರಾಗ ಏನದು ಲಿಂಕಿನ್ ಬಿಡ್ರಿ. ನಾ ಹೇಳಕತ್ತದ್ದೇನದಂದ್ರ ಸಿಸ್ಟಮೆಟಿಕ್ ಆಗಿ ಒಂದು ಟೈಮ್ ತಗೊಂಡು ಸಿಸ್ಟಮೆಟಿಕ್ ಆಗಿ ಅದೊಂದು ರುದ್ರಾಭಿಷೇಕ ಮಾಡೋದೊಂದು ಪರ್ಫೆಕ್ಟ್ ಕಲ್ಕೊಂಡ್ಬಿಡ್ರಿ ಎಲ್ಲರೂ. ನಿಮ್ಗೆ ಯಾವಾಗ ಟೈಮ್ ಸಿಗ್ತದ ಅಭಿಷೇಕ ಮಾಡೋದೇ ಒಂದು ಕೆಲಸ. ಕರ್ಮ ಉಪಾಸನೆ, ಕರ್ಮ ಉಪಾಸನೆ, ಕರ್ಮ ಉಪಾಸನೆ ಅದು ಮಾಡ್ಕೋತಿದ್ರಿ ಅಂತಂದ್ರೆ ಮನಸ್ಸು ಭಾರಿ ಪ್ರಫುಲ್ಲ ಆಗ್ತದ, ಸಂತೋಷ ಆಗ್ತದ, ಆನಂದ ಆಗ್ತದ. ಅವೆಲ್ಲ ಇದ್ದಾಗೆ ಈ ಬ್ರಹ್ಮಜ್ಞಾನ ಏನಾಗ್ತದ ಉತ್ಸಾಹದಿಂದ ಅದು ಏನಾಗ್ತದ ನೀವು ಕಲ್ತದ್ದು ಒಳಗಲಿಂತ ಜ್ಞಾನ ಹೊರಗೆ ಪ್ರಕಟ ಆಗ್ತದ. ಕಲ್ತದ್ದೆಲ್ಲ ಒಳಗೆ ಯಾಕೆ ಕುಂದಿರ್ತದ ಅಂದ್ರೆ ಅಲ್ಲಿ ಕರ್ಮ ಇಲ್ಲ, ಉಪಾಸನೆ ಇಲ್ಲ, ಏನು ಮನಸ್ಸಿನೊಳಗೆ ನಿರ್ಮಲ ಇಲ್ಲ, ನಿಶ್ಚಲ ಇಲ್ಲ. ಹಿಂಗಾಗಿ ತಳಮಳಗಳು ಹಂಗೆ ಅದ ಒಳಗ. ಯಾಕಂತಂದ್ರ ಚಲೋ ಗುಣಗಳು ಇದ್ದು ಅಂತಂದ್ರ ಸುಗುಣ ಸಂತತಿಯನ್ನು ಬೇಡುವೆನು ಅಭವ, ಸುಗುಣ ಸಂತತಿಯನ್ನು ಬೇಡುವೆನು ನಿನಗೆ ಭವದೊಳು ಅಂತ ಹೇಳ್ತಾರೆ ನಿಜಗುಣ ಶ್ರೀಗಳು. ಎಷ್ಟು ಸಾರಿ ಹುಟ್ಟಿದ್ರು ನನಗ ಒಂದಿಷ್ಟು ಚಲೋ ಸದ್ಗುಣಗಳು, ಸುಗುಣ ಸಂತತಿ ಅಂದ್ರೆ ಅವು ಏಸದವ ಇಡೀ ವಂಶನೇ ನನಗ್ ಕೊಡಪ್ಪ, ದುರ್ಗುಣ ಬೇಡ ನನಗ.
ಅದಕ್ಕೆ ಸುಗುಣ ಸಂತತಿಯನ್ನು ನನಗೆ ಕರುಣಿಸು ಭವದವಳು. ಈ ಭವದವಳು ಸುಗುಣ ಸಂತತಿಗಳು ಇದ್ದವರಿಗೆ ಏನಾಗ್ತದ, ಎಲ್ಲ ಕರ್ಮ ಉಪಾಸನೆಗಳು ಏನೆಲ್ಲ ಮಾಡಿ ಸದ್ಗುಣ ಸಾಗರರಾಗಿ ಮುಂದೆ ಏನಾಗ್ತದ ಅಂತಂದ್ರೆ ಆ ಹೇಳಿದ ಬ್ರಹ್ಮಜ್ಞಾನ ಎಲ್ಲ ಕೇಳಬೇಕಂತ ಮನಸ್ಸು ಬರ್ತದೆ. ಕೇಳಿದ್ದು ಎಲ್ಲ ಜೀವನದಾಗ ಅಳವಡಿಸ್ಕೋಬೇಕು, ಮತ್ತೆ ಅದನ್ನೇ ಹೊರಗೆ ಹಾಕಬೇಕು ನಮ್ಮ ಮಾತು ಕೃತಿಗಳ ಮೂಲಕ. ಈ ರೀತಿಯಾದಂಥ ಒಂದು ಸ್ಟ್ಯಾಂಡರ್ಡ್ ಮೆಂಟ್ಯಾಲಿಟಿ ಬರ್ತದೆ. ಕೇಳಿದ್ರೆ ಹೇಳಕ್ ತಯಾರಿಲ್ಲ, ಹೇಳಿದ್ರೆ ಕೇಳಕ್ ತಯಾರಿಲ್ಲ, ಕಲ್ಲು ಕೂತಂಗೆ ಕೂತು ಕಲ್ಲುಗತ್ಲೇನೆ ಬಾಯಿ ತೆರೆದ್ರೆ ಮತ್ತೇನಾರ ಆಗ್ತದ ಅಂತೇಳಿ ಹಂಗೆ ಎದ್ದು ಹೋಗಂತ ಜೀವಿಗಳು ಯಾಕಾಗಿರಂದ್ರೆ ಒಳಗ್ ಗುಣ ಚಲೋ ಇಲ್ಲ, ನಿಮ್ಮ ಸುಗುಣ ಸಂತತಿ ಇಲ್ಲ. ಆ ಸುಗುಣ ಸಂತತಿ ಇತ್ತು ಅಂತಂದ್ರ ಈ ತರ ಜಡ ಪ್ರವೃತ್ತಿ ಇರಂಗಿಲ್ಲ. ಗುಣಗಳು ಚಲೋ ಇಲ್ಲ. ಆ ಗುಣಗಳು ಚಲೋ ಆಗ್ಬೇಕಾದ್ರೆ ಇವೆಲ್ಲ ಮಾಡ್ಬೇಕಾಗ್ತವೆ. ಬಹಳ ಮುಖ್ಯ ಅದ. ಸದ್ಗುಣಗಳು ಒಳಗ ತುಂಬಿ ತುಳುತ್ತಿದ್ದು ಅಂತಂದ್ರ ಚಕ ಏನ್ ಹೇಳ್ತಾರೆ ಗುರುಗಳು ಅದಕ್ಕೆ ತಕ್ಕಂತೆ ಏನಾಗಬೇಕು, ನಿಮ್ಮದೇ ಆದ ಹಿಡಿತ ಏನದಲ್ಲ ಅದು ಬುದ್ಧಿ ಹಿಡಿತ, ಅದನ್ನ ಬಿಡ್ಬೇಕಾಗ್ತದೆ. ಬಿಟ್ಟು ಬಯಲಾಗಬೇಕಾಗ್ತದೆ. ಬಯಲಾಗಿ ಹೇಳಿದ್ರೆ ಹಿಂಗ್ ಹೇಳಿದ್ರೆ ಹಂಗೆ ಕೆಲಸ ಆಗ್ಬೇಕು. ಗುರು ತನ್ನ ಪಾದದ ಹೆಬ್ಬೆರಳಿನ ಉಗುರಿನ ತುದಿಯಿಂದ ತೋರಿಸಿದ ಕಾರ್ಯ, ಸೂಚಿಸಿದ ಕಾರ್ಯ, ಶಿಷ್ಯ ತನ್ನ ಅಳನೆತ್ತಿಯ ತುದಿಯಲ್ಲಿರುವ ಚಂಡಿಕೆ ಇರ್ತದಲ್ಲ ಕೂದಲು, ಆ ಕೂದಲು ತುದಿಯಿಂದ ಆ ಕೆಲಸ ಮಾಡ್ಬೇಕಂತ, ಶಿರಸ ವಹಿಸಿ ಮಾಡ್ಬೇಕಂತ. ಅವನಿಗೆ ಏನಂತಾರ, ಸತ್ತು ಶಿಷ್ಯ ಅಂತಾರ. ನಿಜವಾದ ಶಿಷ್ಯ ಏನಾರ ಹೇಳಿದ್ರೆ ಮರುದಿನ ಮತ್ತೆ ಅದೇ ಮುಖ ಇಟ್ಕೊಂಡು ಬಂದ್ರೆ ಅವ ಸತ್ತ ಶಿಷ್ಯ ಅಲ್ಲ, ಅವ ಸತ್ತ ಶಿಷ್ಯ. ಅವ ಜೀವಂತಿಲ್ಲ ಅಂತ. ಒಳಗ ಗುಣಗಳು ಚಲೋ ಇಲ್ಲ. ತಂದೆ ಒಂದು ಹಿಡಿತ, ತಂದೆ ಒಂದು ಬಿಗು, ತಂದೆ ಒಂದು ರೀತಿ ಇದೆ. ಅದು ಏನಾಗ್ತದೆ, ಏನೂ ಉಪಯೋಗ ಆಗಂಗಿಲ್ಲ ಹಂಗೆ ಮಾಡೋದ್ರಿಂದ. ಇದರೊಳಗ ಉತ್ಸಾಹ ಬೇಕು. ಸದ್ಗುಣಗಳು ಇದ್ದು ಅಂತಂದ್ರೆ ಜೀವನದಲ್ಲಿ ಉತ್ಸಾಹ ಬರ್ತದೆ. ಆ ಸುಗುಣ ಸಂತತಿಗಳನ್ನು ಬೆಳೆಸ್ಕೋಬೇಕಾದ್ರೆ ಮೊದಲು ನಾವು ಕರ್ಮ ಉಪಾಸನೆಗಳನ್ನು ಮಾಡಬೇಕು. ಅದಕ್ಕೆ ರುದ್ರಾಭಿಷೇಕ ಮಾಡುವ ಕೆಲಸ ಎಲ್ಲಿ ಕಲಿಬೇಕು? ಕಂಬಿ ಗುರುಗಳ ಹತ್ರ ಕಲಿಬೇಕು. ಉಪಾಸನೆ ಮಾಡುವ ಕೆಲಸ ಧ್ಯಾನ ಅದೆಲ್ಲ ಮಾಡೋದು ಎಲ್ಲಿ ಕಲಿಬೇಕು? ಮಾಂತೇಶ ಗುರುಗಳ ಬಳಿ, ಯೋಗ ಗುರುಗಳವರು. ಹೌದಾ? ಮಾಡ್ಬೋದಲ್ರಿ? ಅವರೆಲ್ಲ ಯೋಗಕ್ಕೆ ಸಂಬಂಧಪಟ್ಟಂತೆ ಹ್ಯಾಂಗ ಏನು ಎಲ್ಲ ಹೇಳ್ತಾರೆ, ಕೇಳಬೇಕು, ಕಲಿಬೇಕು. ಜ್ಞಾನ ಅಂತೂ ಕಲ್ತು ಬಿಟ್ರಿ, ಎಲ್ಲ ಗೊತ್ತಾಗ್ಯದ. ಈ ಕರ್ಮ ಉಪಾಸನೆಯನ್ನು ಮಾಡಿ ಅದನ್ನ ಹೆಂಗ್ ಬಳಸ್ಕೋಬೇಕು, ಜೀವನದೊಳಗ ಆನಂದವಾಗಿ ಹೆಂಗಿರಬೇಕು. ಕಾರ್ ತಂದಿಟ್ಟಿವಿ, ಡ್ರೈವಿಂಗ್ ಬರಲ್ಲ, ಹಿಂಗದ. ರೊಕ್ಕದ ಕಾರ್ ಖರೀದಿ ಮಾಡಿದ್ರಿ, ರೊಕ್ಕದ ಟಿವಿ ಖರೀದಿ ಮಾಡಿದ್ರಿ, ಕೂತು ನೋಡ್ಲಿಕ್ಕೆ ಟೈಮ್ ಇಲ್ಲ. ಹಂಗಾಗ್ಬಿಟ್ಟದೆ ಪರಿಸ್ಥಿತಿ. ಅದಕ್ಕೇನಾಯ್ತು, ಇಲ್ಲೇನಾಯ್ತು, ಭೇದ ಎಲ್ಲದ ಅಂತಾರೆ ಈಶ್ವರಾಭಾಸ ಮತ್ತು ಜೀವಾಭಾಸಗಳಲ್ಲಿ ಆದ. ಸ್ವಲ್ಪ ಬುಕ್, ಅಂತ ಬುಕ್ ಎಷ್ಟು ರೇಟ್ ಬೀಳ್ತದ ಒಂದ್ ಸ್ವಲ್ಪ ಹೇಳ್ತೀರಪ್ಪ ಆಮೇಲೆ, ಪ್ರಕಾಶ್ ಕಂಬಿ ಗುರುಗಳೇ? ಅದು ಬಹಳ ಕಾಸ್ಟ್ಲಿ ಬೇಡ, ಅವು ಏನ್ ಬಹಳ ರೇಟ್ನು ಭಾರಿ ಇರ್ತಾವ. ಕಡಿಮೆ ಕಿಮ್ಮತ್ತಿಂದು ಒಟ್ಟ ರುದ್ರಾಭಿಷೇಕ ಮಾಡಿವಿ ಅನ್ನಂಗ ಆಗಿ ಖುಷಿ ಆಗಂತ. ಸ್ವಲ್ಪ ಏನಾರ ಒಂದು ಮೀಡಿಯಂ ರೇಂಜ್ನಾಗ ಮಾಡಿ ಕೊಡ್ರಿ. ಪೂರದ ಕೆಲ್ಸಕ್ಕೆ ಬರ್ಲಾರ್ದು ಇರಬಾರ್ದು. ಕೆಲವೊಂದು ಅಂತವನು ಇರ್ತಾವ, ಫುಟ್ಪಾತ್ ಬುಕ್ಗಳು, ಅಂತವು ಬೇಡ, ಸ್ವಲ್ಪ ಚಲೋ ಇರಲಿ. ಜೆರಾಕ್ಸ್ ಒರಿಜಿನಲ್ ಸಿಗಲ್ಲನ್ರಿ? ಎಷ್ಟು ಕಾಸ್ಟ್ಲಿ ಬೀಳ್ತದ್ರಿ ಅದು? ಕೇಳ್ರಿ, ರೊಕ್ಕ ಕಾಸ್ಟ್ಲಿ ಅಂದ್ರೆ ಎಷ್ಟು ಬೀಳ್ತದ್ರಿ ಮೊದಲು ಹೇಳ್ರಿ. ಜೆರಾಕ್ಸ್ ಮಾಡ್ಲಕ್ ಹೋಗ್ಬೇಡ್ರಿ. ಅವ್ರು ಪ್ರಕಾಶ್ ಕಂಬಿ ಅವ್ರು ಏನಂತಾರ ನೋಡ್ರಿ, ನೋಡ್ರಿ ಯಾವ ಬುಕ್ ಅಂತೀರಿ ನೋಡ್ರಿ.
ಅದ್ರಾಗ ರುದ್ರಾಭಿಷೇಕ ಅದ ರೀ. ಅದು ನಿಮ್ಗೆ ಗೊತ್ತದನ್ರಿ ವೈದಿಕ ಮಂಜರಿ ಕಂಬಿ ಊರುಗಳೇ ಯಾವಾಗ ಅದು ಚಲೋ ಅದ ಹೆಂಗ? ಆಯ್ತಾಯ್ತು ನೋಡ್ರಿ ಯಾವಾಗ ಏನದ ನೋಡಿ ನೋಡ್ರಿ. ಚೌಪಾಯಿ 94 ಆಯ್ತು. ಏನಿದು 93 94 ನಂಬರ್ ನೋಡ್ರಿ 94 ಏನ ನಂಬರ್ ಹೆಚ್ಚು ಕಡಿಮೆ ಚೌಪಾಯಿದು. ಛಾಯಾಕರ್ಮಿ ದೇತ ಫಲ ಈ ಚೌಪಾಯಿ 90 ಆಗ್ಯದಲ್ಲ ಗದ್ದಲ ಏನೋ ಗದ್ದಲದ ನೋಡೋಣ ಟ್ಯಾಕ್ಸ್. ನಾಲ್ಕನೇ ತರಂಗ 92. ನಾವೇ ಗದ್ದಲದಾಗಿರ್ತೀವಿ, ಅದ್ರಾಗ ಇನ್ನೊಂದಿಟ್ಟು ಗದ್ದಲ ಇರುತ್ತಾರೆ. ಏನೋ ನಂಬರ್ ಹೊರಗೆ ಕಾಣಕ ಹಳೆ ಪುಸ್ತಕ ಇಲ್ರಿ. 92 ಕರ್ಮಿ ಛಾಯಾ ದೇತ ಫಲ 92 ಮತ್ತೆ 93 ಅಹೋ ಶಿಷ್ಯತೆ ಪ್ರಶ್ನೆ ಅದು ಒಂದು ಆಯ್ತು. ತೇ ಚೇತನ ಆವಾಸ ಲಖಾಯಿ 92 ಇದು 93 94 ತೇ ಚೇತನ ಆವಾಸ 94 ಆದ್ಮೇಲೆ ಈ ಬುಕ್ನಾಗೆ 96 95 ಇಲ್ಲ, ಮುಂದಿನ 97 ಹೋಗ್ಬಿಟ್ಟದ ಹಂಗೆ ಕಂಟಿನ್ಯೂ. ಅದಕ್ಕೆ ಇಲ್ಲಿ ಒಂದ್ ಕಡೆ ಏನ್ ಬರ್ಕೊಂಡ್ಬಿಡ್ಬೇಕು, ಇಲ್ಲಿ 94 ದೋಹ ಮುಗಿದ್ಮೇಲೆ ನೋಟ್ ಅಂತ ಹಾಕೋಬೇಕು. ನೋಟ್ ಏನು 95 ಚೌಪಾಯಿ ಗ್ರಂಥದಲ್ಲೇ ಇಲ್ಲ. ಇದು ಹಿಂಗ್ ಬರ್ಕೊಂಡ್ಬಿಟ್ರಿ ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಹೋಗ್ಬಿಡ್ತಾವ. ಇಲ್ಲಾಂದ್ರೆ ಏನಾಯ್ತಪ್ಪ 94 96 ಅಂದ್ರೆ ನಾವೇನ್ ತಪ್ಪು ಮಾಡಿವಿ, ಎಲ್ಲಿ ಹೋಯ್ತು 95 ಹುಡುಕ್ಬೇಕಾಗ್ತದೆ. ಅದಕ್ಕೆ "95 ಚೌಪಾಯಿ ಗ್ರಂಥದಲ್ಲೇ ಇಲ್ಲ" ಅಂತ ಬರ್ಕೊಂಬಿಡ್ರಿ. ಇಲ್ಲದ್ದೆಲ್ಲಿ ತರ. ಈಗ ಮೂಲದಲ್ಲಿ ಏನ್ ಮಾಡ್ಬೇಕು, ಈ ಬುಕ್ ನಿಮಗ್ ಬಹಳ ರಿಸರ್ಚ್ ಎಲ್ಲರೇ ಸಿಗಬೇಕಲ್ಲ, ಅದೇನದ 90 ಹಿಂದಿ ವಿಚಾರ ಸಾಗರ ತರಿಸ್ಕೋಬೇಕು. ತರಿಸ್ಕೊಂಡ್ರ ಅದ್ರೊಳಗ 95 ಆದ ಇಲ್ಲ. ಎಲ್ಲರ ಯಾರ ಹತ್ರ ಹಿಂದಿ ರೊಕ್ಕ ಕೊಟ್ಟು ಖರೀದಿ ಮಾಡೋದಲ್ಲ. ಈಗ ಸದ್ಯ ಯಾರ ಹತ್ರ ಹಿಂದಿ ವಿಚಾರ ಸಾಗರ ಇತ್ತು ಅಂದ್ರೆ ಸ್ವಲ್ಪ ಕೇಳಬೇಕು. ಕೇಳಿ ಅದು 4ನೇ ತರಂಗ 95ನೇ ವಿಷಯಾಂಕ ಕೇಳಬೇಕು. ನಮ್ಮ ನಿರ್ಮಲಾ ಅದರಲ್ಲ ಮರಾಠಿ ಮೇಡಮ್, ಅವ್ರಿಗೆ ಕೇಳಿದ್ರು ಹೇಳ್ತಾರೆ. ಆಮೇಲೆ ಇತ್ತಂದ್ರೆ 95ನೇ ದೋಹ ಮತ್ತು ಅದ್ರ ವಿಶ್ಲೇಷಣೆ ಸಿಕ್ತಂತಂದ್ರೆ ನೋಟ್ಸ್ ಸಿಕ್ತಂದ್ರೆ ನೋಟ್ಸ್. ಆಮೇಲೆ ನಿನ್ನೆ ಒಂದು ಲಿಂಕ್ ಕಳಿಸೀನಿ ಗ್ರೂಪ್ನಾಗ. ಆ ಲಿಂಕ್ ಸಂಜೆ 7:15 ಚಾಲು ಆಗ್ತದಂತ. ಏನು ವಿಚಾರ ಚಂದ್ರೋದಯ 160ನೇ ವಿಷಯಾಂಕದಿಂದ ಹೇಳಕತ್ತಾರ ಅವರು. ಮರಾಠಿ ಕುಂಬಾರ ಅಂತೇಳಿ ಅದಾರ ಅವ್ರು ಹೇಳೋರು. ಅವ್ರು ಎಲ್ಲರಿಗೂ ಹೆಣ್ಮಕ್ಳಿಗೆ ಕುಂದರ್ಸ್ಕೊಂಡು, ಗಣಮಕ್ಳು ಒಂದಿಷ್ಟು ಮಂದಿ ಅದರ ಕುಂದರ್ಸ್ಕೊಂಡು ವಿಚಾರ ಚಂದ್ರೋದಯ ಹೇಳಕತ್ತಾರ. 160ನೇ ವಿಷಯಾಂಕದಾಗ ಅದಾರ ಅವ್ರು.
ಇದು ಯಾವುದು ಪ್ರಶ್ನೆ, ವಿಚಾರ ಚಂದ್ರೋದಯ ಪ್ರಶ್ನೆ ಅಂತದ್ದು ಅದು. ಆ ಲಿಂಕ್ ತಗೊಂಡು ಒಂದು ಸ್ವಲ್ಪ ಎಲ್ಲರೂ ಸಾಯಂಕಾಲ ವಿಚಾರ ಚಂದ್ರೋದಯ ಯಾರಿಗೆ ಆಸಕ್ತಿ ಅದ ಸಂಜೆ 7:15ರಿಂದ 8:10 ಮುಗಿಸ್ತಾರೆ. ನಿಮ್ಗೆ ಯಾರಿಗೆ ಆಸಕ್ತಿ ಅದ ಅದರೊಳಗೆ ಕುಂದರ್ರಿ, ಹೋಗಿ ಲಿಂಕ್ ಓಪನ್ ಮಾಡ್ಕೊಂಡು ಟೈಮ್ ಇದ್ದವ್ರು. ನಿನ್ನೆ ಕಳಿಸೀನಿ ಲಿಂಕ್, ಅದ್ರ ಬಗ್ಗೆ ಡೀಟೇಲ್ ಬೇಕಂದ್ರೆ ಇವತ್ತು ಕೇಳ್ರಿ, ಹೇಳ್ತು. ಈಗ ಮುಂದೆ 96ನೇ ವಿಷಯಾಂಕ 95 ಲೋಪ ಅದ, ಅದ್ರ ಬಗ್ಗೆ ಮಾಹಿತಿ ಇರಲಿ. ಆ ಲೋಪ ಅದ ಹಂಗೆ ಬಿಡಬಾರದು. ಅದನ್ನ ಏನ್ ಮಾಡ್ಬೇಕು, ಲೋಪ ಭರ್ತಿ ಮಾಡ್ಬೇಕನ್ನೋ ಒಂದು ಸಂಕಲ್ಪ ನಿಮ್ಮೊಳಗಿರ್ಬೇಕು. ಲೋಪ ಅದ ಹಂಗೆ ಬಿಟ್ರ. ನಮ್ಮ ಕಾಲೇಜ್ನಾಗ ಬೆಂಗಳೂರಾಗ ಓದೋ ಟೈಮ್ನಾಗ ಒಬ್ಬಳು ರಾಮಚಂದ್ರ ಮಾಸ್ಟರ್ ಇದ್ರು, ರಾಮಚಂದ್ರ ಸರ್ ಅಂತ ಹೇಳಿ. ನೋಟ್ಸ್ ತಗೊಂಡ್ಬಂದ್ಬಿಡೋರು, ಹಂಗೆ ಬರೋದೇ, ಹೋಗಿ ಬಂದ್ ಕೂತ್ ಕೂಡ್ಲೇನೆ ಆಯ್ತು ಟೇಕ್ ಡೌನ್. ಎಕ್ಸ್ಪ್ಲನೇಷನ್ ಇಲ್ಲ, ಏನೂ ಇಲ್ಲ, ಸುಮ್ ಬರ್ಸಿದ್ದೆ. ಮತ್ತ ಅವ್ರು ಏನ್ ಹೇಳ್ತಾರ ಅದು ಮಾಡಬೇಕಲ್ಲ. ಬರ್ಸಿದ್ರೆ ಸುಮ್ ಬರ್ಕೊತಿರ್ಬೇಕು, ಬೇರೆ ಏನು ದಾರಿನೇ ಇಲ್ಲ. ಬರೇ ಬಾಯಿಲೆ ಹೇಳಿ ಹೋಗೋದ್ರಕ್ಕಿಂತ ಬರ್ಸ ಮಾಸ್ತರ್ ಚಲೋ ಅದನ. ಆಮೇಲೆ ಇದು ಓದಿಕೆ ಎಲ್ಲರ ಕೇಳ್ಕೊಂಡ್ರೆ ತಿಳಿತದತ್ತ ಈ ರೀತಿ ನಾವು ಬರ್ಕೋತಿರ್ತೇವೆ. ಏನ್ ಮಾಡ್ತಿದ್ರು, ಒಮ್ಮಿದೊಮ್ಮೆಗೆ ಲೀವ್ 4 ಲೈನ್ಸ್ ಬ್ಲ್ಯಾಂಕ್, ಅಲ್ಲಿ 2 ಲೈನ್ಗಳು ಬ್ಲ್ಯಾಂಕ್ ಬಿಡೋದು, 4 ಲೈನ್ ಬ್ಲ್ಯಾಂಕ್ ಬಿಡೋದು, 4 ಲೈನ್ ಬ್ಲ್ಯಾಂಕ್ ಬಿಡೋದು, 1 ಲೈನ್ ಬ್ಲ್ಯಾಂಕ್ ಬಿಡೋದು. ಹಿಂಗೆ ಎಲ್ಲ ಅಷ್ಟು ಅಲ್ಲಿಟ್ಟು ಇಲ್ಲಿಟ್ಟು ಹರ್ಕ ಪರ್ಕ ಗ್ಯಾಪ್ ಬಿಡಿಸಿ ಬರೆಸ್ತಿದ್ರು. ಐ ವಿಲ್ ಟೆಲ್ ಆಫ್ಟರ್ವರ್ಡ್ಸ್, ಅಲ್ಲಿ ಏನ್ ಬರಿಬೇಕು ಅಂತ, ವಾಟ್ ಯು ಹ್ಯಾವ್ ಟು ರೈಟ್ ಐ ವಿಲ್ ಟೆಲ್ ಆಫ್ಟರ್ವರ್ಡ್ಸ್. ಹಿಂಗೆ ನೀವೇನ್ ಬರಿಬೇಕಂತ ಆಮೇಲೆ ಹೇಳ್ತೇನೆ. ಇಲ್ಲಿ ನಮ್ಮಪ್ಪ ಏನ್ ಹೇಳಿದ್ರು, ಜಗ್ಗಿ ರೊಕ್ಕ ಖರ್ಚು ಮಾಡಿ ನಿಂಗೆ ಬೆಂಗಳೂರಾಗ ಇಟ್ಟಿವಪ್ಪ, ಎಲ್ಲಾ ಕ್ಲಾಸ್ಗಳು ರೆಗ್ಯುಲರ್ ಆಗಿ ಅಟೆಂಡ್ ಆಗಬೇಕು, ಮತ್ತ ಏನಾರೇ ಡೌಟ್ ಇತ್ತು ಅಂದ್ರೆ ಬಿಡಬಾರ್ದು, ಬೆನ್ನತ್ತಿ ಮಾಸ್ತರ್ಗಳಿಗೆ ಕೇಳಬೇಕು. ನಾವು ಮುಗ್ಧರು ಏನ್ ಮಾಡ ಆಯ್ತು, ಅದ್ರ ಬಗ್ಗೆ ನಾವು ಬೆನ್ನತ್ತಿ ಬಿಟ್ಟೆ, ಗ್ಯಾಪ್ಗಳು ಬಿಡ್ಲಾರ್ದಂಗೆ ಕೇಳ್ಬೇಕತ್ ಮಾಸ್ಟರ್. ಕಮ್ ಟು ಸ್ಟಾಫ್ ರೂಮ್, ಐ ವಿಲ್ ಟೆಲ್ ಟುಮಾರೋ. ಬರೀ ಹಿಂಗೆ ಅಲ್ಲಿ ಸ್ಟಾಫ್ ರೂಮಿಗೆ ಹೇಳ್ತೀನಿ, ನಾಳೆ ಹೇಳ್ತೀನಿ, ನಾಡ್ದು ಹೇಳ್ತೀನಿ. ಪರೀಕ್ಷೆ ಸನೇ ಬಂತು ಸರ್, ನೀವು ಇದೇನು ಹೇಳವಲ್ರಿ, ಅರಕ ಪರಕ ಬರ್ಸಿಟ್ರಿ, ಪೂರ ಏನು ಇಲ್ಲತ್ತ ಒಂದ್ಸಾರಿ ಪೂರ ಮಾರಿಗೆ ಅಂದ್ಬಿಟ್ಟೆ ಮಾಸ್ಟರ್ಗೆ. ಡೌಟ್ಗಳು ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಸರ್ ನೀವು ಹಿಂಗ ಅಂತಂದೆ. ಅಂದ ಕೂಡ್ಲೇನೆ ಏನ್ ಮಾಡಿದ್ರು, ಎಲ್ಲ ಗ್ರೂಪ್ನಾಗ ಓದ್ತಿದ್ದೆವು ನಾವು. ಗ್ರೂಪ್ನಾಗ ಹೋಗೋ ಟೈಮ್ನಾಗ ಮಾಸ್ಟರ್ ಗಪ್ಪಾಗ್ಬಿಟ್ರು, ಏನು ಮಾತೇ ಆಡ್ಲಿಲ್ಲ. ಗಪ್ಪಾಗ್ಬಿಟ್ಮೇಲೆ ಇನ್ನೇನ್ ಹೇಳ್ಬೇಕು, ಇವ್ರಿಗೆ ಇಂಥ ಪರಿ ಬೆನ್ನ ಹತ್ತಾರಲ್ಲ ಅಂತ ಹೇಳಿ ಏನ್ ಮಾಡಿದ್ರು, ಒಂದ್ಸಾರಿ ಹಿಂಗ್ ಒಬ್ಬನೇ ಹೋಗೋ ಟೈಮ್ನಾಗ ಆ ಮಾಸ್ಟರ್ ನನಗೆ ಕರೆದ್ಬಿಟ್ರು. ಕರೆದು, ಇಲ್ಲ ನೋಡಿ ನಮ್ದಾರ್ ನೀ ಕೇಳಕತ್ತಿದ್ದೇನ್ ತಪ್ಪಿಲ್ಲ, ಕರೆಕ್ಟ್ ಅದ ನೀ ಕೇಳೋದು. ಆದ್ರೆ ನಮಗ್ ಯಾರು ಕಾಲೇಜ್ ಓದೋ ಟೈಮ್ನಾಗ ಅವ್ರ ಮಾಸ್ಟರ್ ನೋಟ್ಸ್ ಕೊಡೋ ಟೈಮ್ನೊಳಗ ನಮ್ಮ ಮಾಸ್ಟರ್ ಕೊಟ್ಟ ನೋಟ್ಸ್ ಇದು, ನಾವು ಅವ್ರು ಬರ್ಸಿದ್ದು ನಾವು ಬರ್ಕೊಂಡೀವಿ. ಆದ್ರ ಅವರು ಈ ರೀತಿ ಅಲ್ಲಿ ಒಂದ್ 2 ಸಾಲ ಬಿಡು, ಇಲ್ಲೊಂದ್ 2 ಸಾಲ ಬಿಡು, ಅಲ್ಲೊಂದ್ 4 ಸಾಲ ಬಿಡು ಅಂತ ಅವ್ರು ಹಂಗೆ ಹೇಳಿ ಬರ್ಸ್ಯಾರ. ಮತ್ತ ಅವ್ರು ಹೆಂಗ್ ಬರ್ಸ್ಯಾರ ನಿಮಗ್ ನಾವು ಹಂಗೆ ಬರ್ಸಾಕತ್ತೀವಿ. ಮತ್ತ ಈಗ ಅವ್ರು ಎಲ್ಲಿದಾರ ಕೇಳಿದೆ ನಾನು. ಅವ್ರು ಸತ್ತೋಗ್ಯಾರ ಅಂದ್ಮೇಲೆ ಲೈನ್ ಬ್ಲ್ಯಾಂಕ್, ನೀವರೇ ಪ್ರಯತ್ನ ಮಾಡಿ ತುಂಬಬೇಕು. ಈಗ ಪ್ರಯತ್ನ ಮಾಡಿ ತುಂಬಬೇಕು, ಇಲ್ಲ ನಮಗರೆ ದಾರಿ ತೋರಿಸ್ರಿ, ಅದು ಏನ್ ಮಾಡ್ಬೇಕು, ರಿಪೇರಿ ಮಾಡಿದ್ರೆ ನಾವರೇ ಮಾಡ್ತೀವಿ, ಅದು ಹಂಗೆ ಇಟ್ಕೋತೋದ್ರೆ ಹೆಂಗ ಅಂತಂದೆ. ಇಲ್ಲ ನಾನೇನ್ ಟ್ರೈ ಮಾಡಿಲ್ಲ, ನೀವು ಬೇಕಿದ್ರೆ ಮಾಡ್ರಿ, ಇಂತಿಂತ ಬುಕ್ಸ್ ಅದಾವತ್ ರೆಫರೆನ್ಸ್ ಕೊಟ್ರೆ ಆಮೇಲೆ ನಾವು ಸರಿ ಮಾಡ್ಕೊಂಡೆವು. ಯಾವುದು ಬಿಡಬಾರ್ದು ಗ್ಯಾಪು. ಅದಕ್ಕೆ ಇಡೀ 60 ವರ್ಷ ಸರ್ವಿಸ್ ಹಿಂಗೆ ಗ್ಯಾಪ್ ರಿಟೈರ್ ಆಗ್ಯಾರ ಎಷ್ಟೋ ಜನ, ಇಂತಿಂತ ಜನ ಇರ್ತಾರ. ಅದಕ್ಕೆ ಇಲ್ಲೇನ್ ನೋಡ್ಬೇಕು, ಈ ಗ್ಯಾಪ್ ಭರ್ತಿ ಮಾಡೋ ಸಂಕಲ್ಪ ಮಾಡ್ಬೇಕು. 95ನೇ ಚೌಪಾಯಿ ಅದೋ ದೋಹಾ ಅದೋ ಯಾರಿಗ್ ಗೊತ್ತ, ಅದು ವಿಚಾರ ಸಾಗರ 4ನೇ ತರಂಗ 95ನೇ ದೋಹಾ ಏನದ ಕೇಳ್ಕೊಂಡು ಇದು ಮಾಡ್ಬೇಕು. ನೆಕ್ಸ್ಟ್ ಚೌಪಾಯಿ 96 ಏನಂತಾನ, ಬ್ರಹ್ಮ ಶಬ್ದಕ್ಕೋ ಅರ್ಥ ಸುಭಾಕ್ಯೋ ಮಹಾಕಾಶ ಸಮ ಲಕ್ಷ ಜೂರಾಕ್ಯೋ ಅಹಂ ಬ್ರಹ್ಮ ನಹಿ ಜೌಲೌ ಜಾನೈ ತೌಲೌ ದೀನ ದುಃಖಿತ ಭಯಮಾನೈ. ಏನಂತಾನ, ಆ ಮತಿ ಛಾಯ ಮಾಯಾ ಛಾಯಕ್ಕೆ ಸಂಬಂಧಪಟ್ಟಂಥದ್ದು ಇನ್ನ ಒಂದು ದೋಹ ಮಿಸ್ ಆಗ್ಯದ. ಈಗ ಮುಂದಿನ ಶಬ್ದಕ್ಕೆ ಹೋಗ್ಬಿಟ್ಟೆವು.
ಏನ್ ಮಾಡ್ದ, ಬ್ರಹ್ಮ ಎಂಬ ಶಬ್ದಕ್ಕೆ ಮಹಾಕಾಶ ಅಂತ ತಿಳ್ಕೊರಪ್ಪ. ಆ ಮಹಾಕಾಶನೇ ಘಟಾಕಾಶ ಆಗ್ಯದ. ಮಹಾಕಾಶನೇ ಎಲ್ಲದ್ರೊಳಗೂ ಅದ. ಆಭಾಸನೊಳಗೆ ಆದಿಲ್ರಿ ಮಹಾಕಾಶ. ಈಶ್ವರನೊಳಗೆ ಆದಿಲ್ಲ ಮಹಾಕಾಶ. ಈಶ್ವರ ಆಭಾಸದಾಗನು ಮಹಾಕಾಶ ಅದ, ಈಶ್ವರನೊಳಗನು ಆದ, ಜೀವನೊಳಗನು ಆದ. ಜೀವನ್ ಎಲ್ಲದ್ರಾಗೂ ಅದ, ಇಲ್ಲ ಜಾಗನೇ ಇಲ್ಲ. ಜೀವಾಭಾಸದಾಗೂ ಅದ. ಹಂಗ ಇದು ಬ್ರಹ್ಮ ಅನ್ನೋದು ಏನದ ಅಂತಂದ್ರ ಜೀವಾಭಾಸ, ಈಶ್ವರ, ಈಶ್ವರಾಭಾಸ. ಅಲ್ಲಿ ಘಟಾಕಾಶ, ಘಟದೊಳಗ ಜಲ ಅದಲ್ಲ, ಘಟ ಜಲಾಕಾಶ. ಮತ್ತೆ ಮೇಘಾಕಾಶ, ಮೇಘದೊಳಗೆ ಜಲ ಅದ, ಮೇಘ ಜಲಾಕಾಶ. ಈ 4 ಆಕಾಶದೊಳಗ ಹೆಂಗ್ ಮಹಾಕಾಶ ವ್ಯಾಪಕವಾಗಿದೆಯೋ ಅದೇ ರೀತಿ ಇಲ್ಲಿ ಬ್ರಹ್ಮ ಏನದ, ಜೀವ, ಜೀವಾಭಾಸ, ಈಶ್ವರ, ಈಶ್ವರಾಭಾಸ. 4 ಚೇತನೆಗಳಲ್ಲಿ ಆ ಬ್ರಹ್ಮನೇ ಅದನಲ್ಲ. ಅದಕ್ಕೆ ಬ್ರಹ್ಮ ಎಂಬ ಶಬ್ದಕ್ಕೆ ಮಹಾಕಾಶ ಸಾದೃಶ್ಯ ಎಂದು ಹೇಳಲಾಗಿದೆಯಲ್ಲ. ಅದನ್ನ ಬ್ರಹ್ಮ ಶಬ್ದದ ಲಕ್ಷಾರ್ಥವನ್ನು ರಾಖ್ಯೋ ಅಂದ್ರೆ ಭದ್ರವಾಗಿ ರಕ್ಷಿಸಿಟ್ಕೋ ನೀನು. ಅದು ಇಟ್ಕೋ ನೀನು. ಮೊದಲ ಮಹಾಕಾಶ ಅಂದ್ರೆ ಏನಂತ ತಿಳ್ಕೋಬೇಕು, ಬ್ರಹ್ಮ ಅಂತ ತಿಳ್ಕೋ. ಎಲ್ಲಿಯವರೆಗೆ ಅಂದ್ರೆ ಜೌಲೌ ಅಹಂ ಬ್ರಹ್ಮ ಅಂದರೆ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಎಂಬುದು ಅರಿವಿಗೆ ತಂದುಕೊಳ್ಳುವುದಿಲ್ಲವೋ, ನೀನು ಎಲ್ಲಿ ತನಕ ನಾ ಬ್ರಹ್ಮದಿನಿ, ಬ್ರಹ್ಮ ಸ್ವರೂಪದಿನಿ ತಿಳಿದುಕೊಳ್ಳದಿಲ್ಲೋ, ಚೇತನ ಸ್ವರೂಪದ ಭಾನ ಮಾಡಿಕೊಳ್ಳುವುದಿಲ್ಲವೋ, ಜೌಲೌ ಅಂದಂಗದು. ತೌಲವ್ ಅಂತ, ತೌಲವ್ ಅಂತಂದ್ರೆ ಅಲ್ಲಿಯವರೆಗೆ ದೀನ ದುರ್ದಶಾಗ್ರಸ್ತನಾಗಿಯೂ, ದುಃಖಿಯಾಗಿಯೂ, ಭಯಗ್ರಸ್ತನಾಗಿಯೂ, ಚಿಂತಾಕ್ರಾಂತನಾಗಿಯೂ ಇರ್ತೀನಿ ನೀನು. ಎಲ್ಲಿ ತನಕ ನೀನು ಅಹಂ ಬ್ರಹ್ಮ, ನಾನು ಬ್ರಹ್ಮಾದಿನಿ ಅಂತ ನಿನ್ನ ಅನುಭವಕ್ಕ ಭಾನ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿ ತನಕ ನೀನೇನಿರ್ತೀಯಪ್ಪ ಅಂದ್ರ ದೀನ ಅಂದ್ರೆ ದುರ್ದಶಾಗ್ರಸ್ತ, ದರಿದ್ರನಾಗಿರ್ತೀವಿ, ದುಃಖಿಯಾಗಿರ್ತೀವಿ, ಭಯಗ್ರಸ್ತನಾಗಿರ್ತೀವಿ. ಈ ರೀತಿ ಇರ್ತದೆ ನೋಡಪ್ಪ ನಿನ್ನ ಹಣೆ ಬರ ಅಂತ ಹೇಳಿದ. ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ನೀನು ಅಹಂ ಬ್ರಹ್ಮ ಅನ್ನೋದು ಅನುಸಂಧಾನ ಮಾಡ್ಕೋ. ಅದು ನಿನ್ನ ಅನುಭವಕ್ಕೆ ತಂದುಕೋ, ಅರಿವಿಗೆ ತಂದುಕೋ, ಭಾನ ಮಾಡ್ಕೋ. ಇಲ್ಲ ಅಂತಂದ್ರ ನೀನು ಬರೇ ಅದು ಶಬ್ದ ಅನ್ಕೋತ್ ಕೂತ್ರ ಆಗಂಗಿಲ್ಲ. ಅದನ್ನ ನಿನ್ನ ಅನುಭವಕ್ಕೆ ತಂದ್ಕೋಬೇಕು. ಹೇ ಶಿಷ್ಯನೇ, ನೀನು ಮಾಡಿರುವ ಯಾವ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳಿರುತ್ತೇನೆ ಇಲ್ಲಿಯ ತನಕ. ಒಂದು ವೃಕ್ಷದಲ್ಲಿ 2 ಪಕ್ಷಿಗಳಿರುತ್ತವೆ. ಒಂದು ಭೋಗಿಯಾಗಿರುತ್ತದೆ, ಇನ್ನ ಒಂದು ಇಚ್ಛಾರಹಿತವಾಗಿರುತ್ತದೆ. ಆದ್ದರಿಂದ ಜೀವ ಬ್ರಹ್ಮರ ಏಕತ್ವ ಸಂಭವಿಸುವುದಿಲ್ಲ ಎಂಬ ಈ ಪ್ರಶ್ನೆಗೆ ನಾವೇನ್ ಮಾಡೀವಿ, ಈ ಮುಂಡಕೋಪನಿಷತ್ ಏನ್ ಅದಲ್ಲ ಅದೇ ಶ್ಲೋಕ. ಇದು ಶ್ಲೋಕ ಎಲ್ಲಿದಪ್ಪ ಅಂತಂದ್ರೆ ಮುಂಡಕೋಪನಿಷತ್ತಿನೊಳಗ 2 ಪಕ್ಷಿಗಳ ಶ್ಲೋಕ. ಮೂರನೇ ಏನಂದ್ರ ಮುಂಡಕೋಪನಿಷತ್ನೊಳಗ ಅದಕ್ಕೇನು ಉಪನಿಷತ್ನೊಳಗ ಅದು 3ನೇದ್ದೇನು ಇವು ಇರ್ತಾವಲ್ಲ ಅಧ್ಯಾಯ, 1ನೇ ಶ್ಲೋಕ. ಅದ್ರೊಳಗೆ ಪೇಜ್ ನಂಬರ್ 433 ಅಂತಂದ್ರ ಅದು ಉಪನಿಷತ್ ಭಾವಧಾರೆ ಒಳಗೆ ಇದ್ದಂಗೆ ಕಾಣ್ತವ ಮೋಸ್ಟ್ಲಿ. ಎಲ್ಲ ಬುಕ್ ಗೀತಾ ಭಾವಧಾರೆ 433 ಅಂತ ಪೇಜ್ ನಂಬರ್ ಅದ. ನೋಡಿ ಹೇಳ್ತೀನಿ ಕರೆಕ್ಟ್ ಯಾವ ಬುಕ್ ಅಂತೇಳಿ. ಮುಂಡಕೋಪನಿಷತ್ 433ನೇ ಪೇಜ್ ಅಂತ ಬರ್ದೀನಿ. ಅದು ಬುಕ್ ಹೆಸರು ಇಲ್ಲಿ ಬರ್ದಿಲ್ಲ, ಬರ್ದದ್ದು ಹೇಳ್ತೇನೆ. ಮುಂಡಕೋಪನಿಷತ್ ಉಪನಿಷತ್ ಭಾವಧಾರೆ, ಕರೆಕ್ಟ್. ಉಪನಿಷತ್ ಭಾವಧಾರೆಯನ್ನು ರೆಫರ್ ಮಾಡ್ರಿ ಅಂತ ಎಲ್ಲ ಬರ್ದಿರ್ತೀವಿ. ಯಾರ ಬಲ್ಲಿ ಇದು ಉಪನಿಷತ್ ಭಾವಧಾರೆ ಅದ ಅದರೊಳಗೆ ಮುಂಡಕೋಪನಿಷತ್. ಆ ಮುಂಡಕೋಪನಿಷತ್ತಿನ 3ನೇ ಅಧ್ಯಾಯದೊಳಗ 1ನೇ ಶ್ಲೋಕ, ಆ ಪೇಜ್ ನಂಬರ್ 433 ಅಂತ ಹಾಕಿದ್ದದ.
ಅಲ್ಲಿ ಈ ಒಂದು ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ಯ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯಂ ನಶ್ನ ನನ್ಯೋ ಅಭಾಚಾಕ ಶೀತಿ ಚಾಕಶೀತಿ ಅಂತ ಇದು ಒಂದು ಸಂಸ್ಕೃತ ಶ್ಲೋಕ. ಇಲ್ಲೇನ್ ಹೇಳ್ತಾರ, ಎಷ್ಟಾಯ್ತು ಟೈಮ್? ಸರ್ವದಾ ಜೊತೆಯಲ್ಲಿರುವ ಸಖರಾದ ಎರಡು ಪಕ್ಷಿಗಳು, ಯಾವಾಗಲೂ ಜೊತೆಯಾಗಿರುವಂತ ಎರಡು ಪಕ್ಷಿಗಳು ಒಂದೇ ವೃಕ್ಷವನ್ನು ಆಲಂಗಿಸಿಕೊಂಡಿವೆ. ಅವೆರಡರಲ್ಲಿ ಒಂದು ಸವಿಯಾದ ಹಣ್ಣನ್ನು ತಿನ್ನುತ್ತಿದೆ, ಇನ್ನ ಒಂದು ತಿನ್ನದೆ ಸುಮ್ಮನೆ ನೋಡುತ್ತಿದೆ. ಜೀವ ಬ್ರಹ್ಮರ ಏಕತ್ವವು ಸಂಭವಿಸುವುದಿಲ್ಲ ಎಂಬ ನಿನ್ನ ಪ್ರಶ್ನೆಗೆ ನಾವು ಉತ್ತರವನ್ನು ಹೇಳಿರುತ್ತೇವೆ. ಒಂದು ಭೋಗ ಮಾಡುವ ಪಕ್ಷಿ ಅದ, ಇನ್ನ ಒಂದು ಸುಮ್ಮ ಕುಂತು ನೋಡೋ ಪಕ್ಷಿ ಅದ ಅನ್ನಂಥದ್ದು ನಾನು ನಿನಗೆ ಹೇಳಿನಿ. ಈ ಸ್ಥಾನದಲ್ಲಿ ಜೀವ ಬ್ರಹ್ಮರನ್ನ ಗ್ರಹಣ ಮಾಡಬಾರದು. ಜೀವ ಮತ್ತು ಬ್ರಹ್ಮ ಅಂದ್ರೆ ಅಲ್ಲಿ ಈಶ್ವರ ಅವೆಲ್ಲ ಗ್ರಹಣ ಮಾಡಬೇಡ. ನೀನ್ ಏನು ನೋಡು, ಆ ಎರಡು ಪಕ್ಷಿಗಳಿಗೆ ಏನಂತ ಗ್ರಹಣ ಮಾಡ್ಬೇಕಂದ್ರೆ ಕೂಟಸ್ಥ ಮತ್ತು ಬುದ್ಧಿಯಲ್ಲಿ ಉಂಟಾದ ಆಭಾಸ. ಆ ಬ್ರಹ್ಮ ಈಶ್ವರ ಬಿಡು, ಮೊದಲು ಇಷ್ಟೇ ತಿಳ್ಕೊ. ನಿನ್ನ ಬುದ್ಧಿ ಅನ್ನುವ ವೃಕ್ಷದಲ್ಲಿ ಏನದ, ಎರಡು ಪಕ್ಷಿ ಕುಂತವ, ಒಂದು ಪಕ್ಷಿ ಕೂಟಸ್ಥ, ಇನ್ನ ಒಂದು ನಿನ್ನ ಬುದ್ಧಿಯಲ್ಲಿ ಉಂಟಾದ ಪ್ರತಿಬಿಂಬ ಅಂದ್ರೆ ಆಭಾಸ. ಇವೇ ಎರಡು ಪಕ್ಷಿ ಅಂತ ತಿಳ್ಕೋ. ಆ ಕಡೆ ಬಿಡು, ಅದು ಈಶ್ವರಾಭಾಸ ಮತ್ತೆ ಅಲ್ಲಿ ಫಲ ಕೊಡೋದು ಅದು ಆಮೇಲಿಂದದು, ಅದು ಈಗ ನೋಡ್ಕೋಬೇಡ. ಈಗ ಸದ್ಯ ನೀನ್ ಇಷ್ಟೇ ನೋಡ್ಕೋ ಅಂತ ಹೇಳ್ಯಾರ. ಈಗ ಎರಡು ಚೇತನಗಳನ್ನು ಅಷ್ಟೇ ಪರಿಗಣಿಸು, ಒಂದು ಕೂಟಸ್ಥ, ಇನ್ನ ಒಂದು ಜೀವಾಭಾಸ. ಈ ಶ್ಲೋಕದೊಳಗೆ ಹೇಳಿದ್ದು, ಈ ದೋಹದೊಳಗೆ ಹೇಳಿದ್ದು ಅಷ್ಟೇ. ಈ ಸದ್ಯ ಇಷ್ಟೇ ತಿಳ್ಕೊ ನೀನು, ಕೂಟಸ್ಥ ಜೀವಾಭಾಸ ಇವೆರಡು ತಿಳ್ಕೊ ನೀನು. ಅಂದ್ರೆ ಘಟಾಕಾಶ ಮತ್ತೆ ಘಟ ಜಲಾಕಾಶ, ಹೌದಲ್ರಿ? ಘಟ ಜಲದೊಳಗುಂಟಾದ ಪ್ರತಿಬಿಂಬ ಅಷ್ಟೇ ನೋಡ್ಕೊ ನೀನು. ಮೇಘಾಕಾಶ ಮೇಘ ಜಲಾಕಾಶಕ್ಕೆ ಹೋಗ್ಬೇಡಂತಾರ. ಏನ್ ಹೇಳ್ಯಾರೀಗ? ಎಷ್ಟು ನೋಡ್ಕೋಬೇಕಂತ ಹೇಳ್ಯಾರ? ಯಾವ ಭಾಗ? ನಾಲ್ಕು ಆಕಾಶಗಳಲ್ಲಿ ಎರಡು ಆಕಾಶ, ನಾಲ್ಕು ಚೇತನಗಳಲ್ಲಿ ಎರಡು ಚೇತನ. ಯಾವ ಎರಡು ಚೇತನ ಎರಡು ಆಕಾಶಗಳು? ಒಂದು ಘಟಾಕಾಶ ರೀ, ಇನ್ನೊಂದು ಮಹಾಕಾಶ. ಘಟಾಕಾಶ, ಒಂದು ಮಹಾಕಾಶ. ಘಟ ಜಲಾಕಾಶ ಘಟದೊಳಗೆ ಉಂಟಾದ ಪ್ರತಿಬಿಂಬ. ಮಹಾಕಾಶ ಎಲ್ಲಿ ನೋಡೋದು ಇದ್ರ? ಅದೇ ಮತ್ತೆ ನಿಮ್ಗೆ ಒಳ್ಳೆ ಕೇಳಿದ್ರೆ ಹಿಂಗ ಮಾಡಿಬಿಡ್ತೀರಿ ಗದ್ದಲ. ಈಗ ಈ ಒಂದು ಮುಂಡಕೋಪನಿಷತ್ತಿನ ಈ ಒಂದು ಶ್ಲೋಕ ಏನದಲ್ಲ, ಈ ಶ್ಲೋಕದಲ್ಲಿ ಈ ಶ್ಲೋಕ ನೀನು ಮೊದಲಿನ ಸ್ಟೆಪ್ನಾಗ ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ನೀನೇನ್ ಅರ್ಥ ಮಾಡ್ಕೋ, ಒಂದು ಘಟಾಕಾಶ ಅಂದ್ರೆ ದೃಷ್ಟಾಂತದ ಘಟಾಕಾಶ, ಸಿದ್ಧಾಂತದೊಳಗ ಕೂಟಸ್ಥ, ಮತ್ತೆ ದೃಷ್ಟಾಂತದೊಳಗ ಘಟ ಜಲ, ಅಲ್ಲಿ ನೀರದ, ನೀರೊಳಗ ಆಕಾಶದ ಪ್ರತಿಬಿಂಬ ಬಿದ್ದದು, ಅದಕ್ಕೆ ಘಟ ಜಲಾಕಾಶ. ಇಲ್ಲಿ ಸಿದ್ಧಾಂತದೊಳಗ ಬುದ್ಧಿ ಅದ ಅಥವಾ ಅವಿದ್ಯೆ ಅದ, ಆ ಅವಿದ್ಯೆ ಒಳಗ ಆ ಬ್ರಹ್ಮನ ಅಥವಾ ಇದ್ರದ್ದು ಬ್ರಹ್ಮನ ಪ್ರತಿಬಿಂಬ ಅದ ಅದ್ರೊಳಗೆ. ಅದಕ್ಕೇನಂತಾರೆ? ಆಭಾಸ, ಜೀವಾಭಾಸ, ಚಿದಾಭಾಸ ಅಂತೀರಿ. ಇವೆರಡೇ ನೋಡ್ಕೋರಿ ಅಷ್ಟೇ. ಇವೆರಡು ಪಕ್ಷ, ಒಂದು ಕೂಟಸ್ಥ, ಇನ್ನ ಒಂದು ಚಿದಾಭಾಸ ಅಥವಾ ಜೀವಾಭಾಸ ಏನದಲ್ಲ, ಇವೆರಡೇ ಪಕ್ಷಿಗಳನ್ನು ಮೊದಲು ನೋಡ್ಕೊ ನೀನು. ನಿನ್ನ ಬುದ್ಧಿ ಎಂಬ ವೃಕ್ಷದಲ್ಲಿ ಇವೆರಡು ಅದಾವ. ಅದಕ್ಕೆ ಈ ಸ್ಥಾನದಲ್ಲಿ ಜೀವ ಬ್ರಹ್ಮರನ್ನ ಗ್ರಹಣ ಮಾಡಬಾರದು. ಆ ಕಡೆ ಈಶ್ವರನೊಳಗಿರುವ ಬ್ರಹ್ಮಚೇತನ, ಈಶ್ವರಾಭಾಸ ಅವೆಲ್ಲ ತಲೆಗೆ ಹಾಕೊಂಡು ದೊಡ್ಡ ಪ್ರಮಾಣದಾಗ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಒಂದು ಗಿಡದ ಎರಡು ಪಕ್ಷಿ ಅದಾವ. ಒಂದು ಗಿಡ ಅಂದ್ರೆ ಬುದ್ಧಿ ಅಂದ್ರೆ ನಿನ್ನೊಳಂತಃಕರಣದೊಳಗ ಎರಡು ಪಕ್ಷಿ ಅದಾವ. ಒಂದು ಕೂಟಸ್ಥ ಚೇತನ ಆ ಪಕ್ಷಿ, ಇನ್ನ ಒಂದು ಆ ಬುದ್ಧಿಯಲ್ಲಿ ಉಂಟಾದ ಪ್ರತಿಬಿಂಬ ಅಂದ್ರೆ ಆಭಾಸ ಚೇತನ ಪಕ್ಷಿ. ಇಷ್ಟೇ ತಿಳ್ಕೊ ನೀನು, ಎರಡೇ.
ಆ ಕಡೆ ಹೋಗಬೇಡ. ಮತ್ತೆ ಕೂಟಸ್ಥನನ್ನು ಹಾಗೂ ಬುದ್ಧಿಯಲ್ಲಿ ಯಾವ ಆವಾಸನಿರುವನೋ ಅವನನ್ನು ಗ್ರಹಣ ಮಾಡಬೇಕು, ಅಷ್ಟೇ ಮಾಡು, ಉಳಿದು ಮಾಡ್ಲಕ್ಕೆ ಹೋಗಬೇಡ. ಅವರು ಪರಸ್ಪರರಲ್ಲಿ ಘಟಾಕಾಶ ಮತ್ತು ಆಕಾಶದ ಪ್ರತಿಬಿಂಬದಂತೆ ಬೇರೆ ಬೇರೆ ಆಗಿರುತ್ತಾರೆ. ಅವರು ಬೇರೆ ಬೇರೆ ಆಗ್ಯಾರ. ಬಿಂಬ ಪ್ರತಿಬಿಂಬದಂತೆ ಇವೆ. ಬಿಂಬ ಏನದ? ಪ್ರತಿಬಿಂಬದಂತೆ. ಬಿಂಬ ಮತ್ತು ಪ್ರತಿಬಿಂಬ ಹೆಂಗದ? ನಿಮ್ಮ ಕುತ್ತಿಗೆ ಮೇಲಿನ ಮುಖ ಒಂದು, ಕನ್ನಡಿ ಒಳಗಿನ ಮುಖ ಒಂದು. ಕನ್ನಡಿ ಒಳಗಿನ ಮುಖ ಪ್ರತಿಬಿಂಬ, ನಿಮ್ಮ ಕುತ್ತಿಗೆ ಮೇಲಿರುವ ಮುಖ ಬಿಂಬ. ಇವು ಹೆಂಗದವ? ಹಾಂಗ ಅವರಿಬ್ರು ಅದರ ಕೂಟಸ್ಥ ಬಿಂಬ ಮತ್ತು ಆಭಾಸ ಪ್ರತಿಬಿಂಬ. ನಿನ್ನ ವಿಚಾರದಲ್ಲಿ ಜೀವ ಬ್ರಹ್ಮರ ಏಕತ್ವ ಸಂಭವಿಸುವುದಿಲ್ಲ, ಏಕೆಂದರೆ ನಿನ್ನ ಗ್ರಹಿಕೆ ತಪ್ಪಾಗಿದೆ. ನಿಂದು ತಪ್ಪು ತಿಳ್ಕೊಂಡಿದೆ. ನೀನು ಜೀವ ಬ್ರಹ್ಮರ ಏಕತ್ವ ಸಂಭವಿಸುವುದಿಲ್ಲ ಅಂತ ಎರಡು ಪಕ್ಷಿಗಳು ಎಂದರೆ ಜೀವ ಅಂತಲೂ ಒಂದು, ಇನ್ನ ಒಂದು ಬ್ರಹ್ಮ ಅಂತಲೂ ಗ್ರಹಿಸಿರುವೆ. ಇದೇ ಕಾರಣಕ್ಕೆ ನಿನ್ನೊಳಗೆ ಸಮಸ್ಯೆ ಉಂಟಾಗಿದೆ. ಜೀವ ಬ್ರಹ್ಮ ಅನ್ನೋದು ಆ ಬ್ರಹ್ಮಂದು ಮೊದಲು ಬಿಡಾಕಡೆ, ಅವೆಲ್ಲ ತಲೆ ತೆಗಿ. ಮೊದಲಿಲ್ಲಿ ಕೂಟಸ್ಥ ಮತ್ತು ಆಭಾಸ, ಸಣ್ಣ ಪ್ರಮಾಣದ ವಿಷಯಗಳ ವಿಸ್ತಾರ ತೆಗೆದು ಹಾಕಿ ಏನ್ ಮಾಡ್ಯಾನ? ವಿಷಯ ಇಲ್ಲಿ ಹತ್ತಿ ಮಾಡ್ಯಾನ. ಹತ್ತಿ ಮಾಡಿ ಆ ಜೀವ ಬ್ರಹ್ಮ ಅಂತ ತಿಳ್ಕೊಂಡದಕ್ಕೆ ನೀ ಗದ್ದಲಕ್ಕೆ ಬಿದ್ದಿದಿ. ನೀ ಕೂಟಸ್ಥ ಮತ್ತ ಚಿದಾಭಾಸ ಇವೆರಡೇ ಇರುವ. ನೀನು ಉಳಿದು ತಲೆ ಕೆಡಿಸೋಳಕ್ ಹೋಗ್ಬೇಡಂತ. ಹಾಗಾದರೆ ಹೇಗೆ ಗ್ರಹಿಸಬೇಕು ಅಂದ್ರೆ ಕೂಟಸ್ಥ ಪಕ್ಷಿ ಆಭಾಸ ಪಕ್ಷಿ ಅಂತ ತಿಳಿದುಕೊಳ್ಳು. ಕೂಟಸ್ಥ ಮತ್ತು ಆಭಾಸ ಇಬ್ಬರು ಘಟಾಕಾಶ ಮತ್ತು ಆಕಾಶದ ಪ್ರತಿಬಿಂಬದಂತೆ, ಆ ಘಟಜಲದೊಳಗೆ ಉಂಟಾದ ಆಕಾಶದ ಪ್ರತಿಬಿಂಬದಂತೆ ಬೇರೆ ಬೇರೆ ಆಗಿರುತ್ತಾರೆ. ನಿಮ್ಮ ಪ್ರತಿಬಿಂಬ ಮತ್ತು ಬಿಂಬ ಒಂದೇನಾ ಬೇರೆ ರೀ? ಒಂದೇ. ಪ್ರತಿಬಿಂಬ ಒಂದೇ, ಬಿಂಬ ಒಂದೇ, ಪ್ರತಿಬಿಂಬ ಒಂದೇ. ಬೇರೆ ಅಂತೀರ ಒಂದೇ ಅಂತೀರ? ಘಟಾಕಾಶ ಮತ್ತು ಆಕಾಶದ ಪ್ರತಿಬಿಂಬದಂತೆ ಬೇರೆ ಬೇರೆ ಆಗಿದ್ದಾರೆ. ಕೂಟಸ್ಥ ಮತ್ತು ಆಭಾಸ ಪಕ್ಷಿ ಅಂತ ತಿಳಿದುಕೋ. ನೀನು ಮಾಡಲ್ಪಟ್ಟ ಯಾವ ಪ್ರಶ್ನೆ ಜೀವನೇನೋ ಕರ್ಮೋಪಾಸನೆಗಳು ಮಾಡುವವನಾಗಿದ್ದಾನೆ ಮತ್ತು ಪರಮಾತ್ಮನು ಫಲಗಳನ್ನು ಕೊಡುವವನಾಗಿದ್ದಾನೆ ಅಂತ ತಿಳಿದುಕೊಂಡ ಕಾರಣ ಜೀವ ಬ್ರಹ್ಮರ ಏಕತ್ವ ಸಂಭವಿಸುವುದಿಲ್ಲ. ಒಬ್ಬವ ಫಲ ಕೊಡ್ತಾನ, ಒಬ್ಬವ ಕರ್ಮ ಮಾಡ್ತಾನ, ಹಿಂಗ್ ನೀ ತಿಳ್ಕೊಂಡಿದೆಲ್ಲ, ಇದರಿಂದ ಏನಾಗ್ತದೆ? ಏಕತ್ವ ಸಂಭವಿಸುವುದಿಲ್ಲ. ಈ ಪ್ರಶ್ನೆಗಾದರೂ ನಾವು ಉತ್ತರವನ್ನು ಹೇಳಿರುತ್ತೇವೆ. ಯಾವ ಕರ್ಮಗಳನ್ನು ಮಾಡುವವನು? ಕರ್ಮ ಮಾಡುವವನು ಯಾರು? ಜೀವನೂ ಅಲ್ಲ. ಮತ್ತು ಫಲಗಳನ್ನು ಕೊಡುವವನು ಈಶ್ವರನೂ ಅಲ್ಲ. ಮತ್ತೇನೆಂದರೆ ಜೀವನಲ್ಲಿಯ ಯಾವ ಆಭಾಸ ಅಂಶವಿರುವುದೋ ಅದು ಕರ್ಮಗಳನ್ನು ಮಾಡುತ್ತದೆ, ಈಶ್ವರನಲ್ಲಿಯ ಯಾವ ಆಭಾಸ ಅಂಶವಿರುವುದೋ ಅದು ಫಲಗಳನ್ನು ಕೊಡುತ್ತದೆ. ಹೀಗಾಗಿ ಜೀವ ಮತ್ತು ಈಶ್ವರರ ಆಭಾಸ ಅಂಶಗಳಲ್ಲಿ ಭೇದವಿದೆ. ಅವರ ಆಭಾಸದಲ್ಲಿ ಭೇದ ಅದ, ಜೀವ ಈಶ್ವರರಲ್ಲಿ ಭೇದ ಇಲ್ಲ. ಜೀವ ಈಶ್ವರರಲ್ಲಿ ಯಾವ ಚೇತನ ಅಂಶವಿರುವುದೋ ಅದು ಘಟಾಕಾಶ ಮಹಾಕಾಶದಂತೆ ಭೇದದ ಯಾವ ಗಂಧ ಅಂದರೆ ಲೇಷದಿಂದಲೂ ಕೂಡ ರಹಿತವಾಗಿರುತ್ತದೆ. ಈಶ್ವರನಲ್ಲಿರುವ ಬ್ರಹ್ಮಚೇತನ, ಜೀವನಲ್ಲಿರುವ ಕೂಟಸ್ಥ ಚೇತನ, ಅವುದರಲ್ಲಿ ಭೇದದ ಲವಲೇಶ ಕೂಡ ಇಲ್ಲ. ಅದು ಅಭೇದವೇ ಆಗಿದೆ. ಮತ್ತು ಜೀವಾಭಾಸ ಮತ್ತು ಈಶ್ವರಾಭಾಸರಲ್ಲಿ ಕರ್ಮ ಮಾಡೋದು, ಫಲ ಕೊಡೋದು ಇವೇನೋ ಅಲ್ಲಿ ಭೇದ ಆದ. ಅದೇ ಮಾತು ಹೇಳ್ತಾನೆ, ಮತ್ತೇನು ಹೊಸದು ಹೇಳಕತ್ತಿಲ್ಲ. ಹೀಗಾಗಿ ಜೀವ ಈಶ್ವರರ ಚೇತನಗಳಲ್ಲಿ ಅಂತಂದ್ರೆ ಅವುಗಳಲ್ಲಿ ಅಭೇದವಿದೆ.
ಜೀವನಲ್ಲಿ ಕೂಟಸ್ಥ ಚೇತನವಿದೆ, ಈಶ್ವರನಲ್ಲಿ ಬ್ರಹ್ಮಚೇತನವಿದೆ. ಅವೆರಡು ಅಸಂಗವಾಗಿವೆ. ಅಂದ್ರೆ ಕರ್ಮ ಮಾಡುವುದು, ಫಲ ಅನುಭವಿಸುವುದು, ಫಲ ಕೊಡುವುದು ಯಾವುದಕ್ಕೂ ಸಂಬಂಧವಿಲ್ಲ. ಅದಕ್ಕೆ ಇವ್ರೇನ್ ಮಾಡ್ತಾರ, ಅಖಂಡವಾದಂತ ತತ್ವ ಹೇಳಬೇಕು ಅನ್ನೋರು ಅಭೇದವಾದಿಗಳು, ಅದ್ವೈತಗಳು ಏನನ್ನು ನೋಡ್ತಾರ, ಅಚೇತನವನ್ನು ನೋಡ್ತಾರೆ. ಯಾರು ಭೇದ ಹೇಳಬೇಕು ಅಂತಾರ, ಬೇರೆ ಬೇರೆ ಆದ ಅಂತ ಹೇಳ್ಬೇಕಂತಾರ, ಅವ್ರೇನ್ ನೋಡ್ತಾರ, ಆಭಾಸನ್ ನೋಡ್ತಾರ. ಆಭಾಸನಲ್ಲಿ ಭೇದ ಇದ್ದದ್ದು ಸತ್ಯ, ಕೂಟಸ್ಥನಲ್ಲಿ ಅಭೇದ ಇದ್ದದ್ದು ಸತ್ಯ. ಹೌದಾ ಇಲ್ಲ? ಇವ್ರು ನೋಡೋದು ದೃಷ್ಟಿ ಏನದ ಅಂತಂದ್ರ ಸಿದ್ಧಾಂತದ ಯಾವ ಭಾಗವನ್ನು ನೋಡ್ಯಾರ ಅದು ಮುಖ್ಯ. ಯಾವ ಭಾಗವನ್ನ ಅವರು ಗ್ರಹಣ ಮಾಡ್ಯಾರ ಆ ಭಾಗನೇ ಅವರಿಗೆ ಒಂದು ಭೇದವಾಗಿ ಕಾಣ್ಲಿಕ್ಕತ್ತದ, ಇನ್ನ ಒಂದು ಅಭೇದವಾಗಿ ಕಾಣ್ಲಿಕ್ಕತ್ತದ. ಅದಕ್ಕೆ ಅವೆರಡು ಅಸಂಗವಾಗಿವೆ. ಅಂದ್ರೆ ಕರ್ಮ ಮಾಡುವುದು, ಫಲ ಅನುಭವಿಸುವುದು ಯಾವುದಕ್ಕೂ ಸಂಬಂಧವಿಲ್ಲ. ದೀಪದ ಬೆಳಕಿನಲ್ಲಿ ಇಬ್ಬರು ಕುಳಿತಿದ್ದಾರೆ, ಕೆಲಸ ಮಾಡುತ್ತಿದ್ದಾರೆ. ಒಬ್ಬನು ಭಗವದ್ಗೀತೆ ಪಠಣ ಮಾಡುತ್ತಿದ್ದಾನೆ, ಅದೇ ದೀಪದ ಬೆಳಕಿನಲ್ಲಿ ಇನ್ನೊಬ್ಬ ಕೊಟ್ಟಿ ಲೆಕ್ಕ ಬರೆಯುತ್ತಿದ್ದಾನೆ. ಏನೋ ಒಂದು ಕುತಂತ್ರದ ಲೆಕ್ಕ ಮಾಡ್ಲಕತ್ತನ. ಒಂದು ಪುಣ್ಯದ ಕೆಲಸ, ಇನ್ನೊಂದು ಪಾಪದ ಕೆಲಸ. ಎರಡನ್ನೂ ದೀಪವು ಪ್ರಕಾಶ ಮಾಡುತ್ತಿದೆ ಮತ್ತು ಎರಡರಿಂದಲೂ ಅಸಂಗವಾಗಿದೆ. ಈಗ ಬ್ರಹ್ಮಚೇತನ ಹಂಗೆ ಅದಲ್ರಿ, ಜಗತ್ತಿನಾಗ ಯಾರು ಏನಾರ ಮಾಡಿದ್ರ ಹಿಂಗ್ಯಾಕ್ ಮಾಡ್ತೇವೆ ಕೇಳಂಗಿಲ್ಲ. ಅದು ಸುಮ್ಮದ, ತನ್ನ ಪಾಡಿ ತಾನಿದ್ದು ನೋಡ್ಕೋತದ. ಇಬ್ಬರಿಗಿನ್ನೂ ಇಬ್ಬರು ಏನೇನು ಮಾಡ್ಲಕತ್ತಾರ ಎಲ್ಲ ತಿಳ್ಕೊಳಕತ್ತದಿಲ್ಲ, ಅದು ಬ್ರಹ್ಮಚೇತನ. ಹಂಗ ಪುಣ್ಯವು ಭಗವದ್ಗೀತೆ ಓದುವವನಿಗೆ ಸಂಬಂಧ, ಪಾಪವು ಕೊಟ್ಟಿ ಲೆಕ್ಕಪತ್ರ ಬರೆಯುವವನಿಗೆ ಸಂಬಂಧ. ಆದರೆ ದೀಪವು ಪಾಪ ಪುಣ್ಯ ಎರಡರಿಂದಲೂ ಅಸಂಗ. ಅದೇ ರೀತಿ ಜೀವ ಚೇತನದಲ್ಲಿರುವ ಆಭಾಸನು ಮಾಡುವ ಪಾಪ ಪುಣ್ಯ ಕರ್ಮಗಳಿಗೆ ಕೂಟಸ್ಥನ ಸಂಬಂಧವಿಲ್ಲ, ಅಸಂಗನಾಗಿದ್ದಾನೆ. ಅದೇ ರೀತಿ ಈಶ್ವರ ಚೇತನದಲ್ಲಿರುವ ಆಭಾಸನು ಕೊಡುವ ಕರ್ಮ ಫಲಗಳಿಗೆ ಬ್ರಹ್ಮಚೇತನವೂ ಸಂಬಂಧವಿಲ್ಲ, ಅಸಂಗವಾಗಿದೆ. ಮುಂದೆ ಏನ್ ಹೇಳ್ಬೇಕಂತಂದ್ರ, ಮತ್ತು ಜೀವನಲ್ಲಿರುವ ಕೂಟಸ್ಥ ಚೇತನ ಮತ್ತು ಈಶ್ವರನಲ್ಲಿರುವ ಬ್ರಹ್ಮಚೇತನ ಎರಡೂ ಬೇರೆ ಬೇರೆ ಅಲ್ಲ. ಜೀವನಲ್ಲಿ ಯಾವ ಕೂಟಸ್ಥ ಚೇತನವಿರುವುದೋ ಅದುವೇ ಈಶ್ವರನಲ್ಲಿ ಬ್ರಹ್ಮಚೇತನವಾಗಿದೆ, ಮತ್ತು ಈಶ್ವರನಲ್ಲಿಯ ಯಾವ ಬ್ರಹ್ಮಚೇತನವಿರುವುದೋ ಅದುವೇ ಜೀವನಲ್ಲಿಯ ಕೂಟಸ್ಥ ಚೇತನವಾಗಿದೆ. ಅಲ್ಲೇನು ಅಭೇದವಿಲ್ಲ. ದೇವರ ಮನೆಯಲ್ಲಿನ ಆಕಾಶ ಅದೇ ಆಕಾಶ ಲ್ಯಾಟ್ರಿನ್ದಾಗನೂ ಅದ. ಲ್ಯಾಟ್ರಿನ್ ಒಳಗಿರುವ ಆಕಾಶ ದೇವರ ಮನೆಯಲ್ಲಿ ಆದ ಆಕಾಶ ಅಂತ ಎರಡಿಲ್ಲ. ಜೀವ ಈಶ್ವರರಲ್ಲಿರುವ ಕೂಟಸ್ಥ ಬ್ರಹ್ಮಚೇತನಗಳು ಬೇರೆ ಬೇರೆ ಇಲ್ಲ, ಒಂದೇ ಇವೆ. ಜೀವಾಭಾಸ ಮಾಡುವ ಕರ್ಮೋಪಾಸನೆಗಳಿಗೂ ಈಶ್ವರಾಭಾಸ ಕೊಡುವ ಕರ್ಮ ಫಲಗಳಿಗೂ ಮತ್ತು ಕೂಟಸ್ಥ ಬ್ರಹ್ಮಚೇತನಕ್ಕೂ ಏನೇನು ಸಂಬಂಧವಿಲ್ಲ. ಈ ರೀತಿಯಿಂದ ಹೇ ಶಿಷ್ಯನೇ, ಜೀವ ಬ್ರಹ್ಮರ ಏಕತ್ವವು ಸಂಭವಿಸುತ್ತದೆ. ಅದರಿಂದ ಸಂಭವಿಸ್ತದ, ಚೇತನಗಳನ್ನು ನೋಡಿದ್ರೆ ಸಂಭವಿಸ್ತದೆ. ಆದ್ದರಿಂದ ಅಹಂ ಅಂದರೆ ನಾನು ಬ್ರಹ್ಮನಿರುತ್ತೇನೆ ಎಂದು ನೀನು ತಿಳಿಯುವಂತವನಾಗು. ಈಶ್ವರಾಭಾಸ ಫಲ ಕೊಡ್ತಿರ್ಬೋದು, ಈಶ್ವರನಲ್ಲಿರುವ ಬ್ರಹ್ಮ ನಾನೇ ಅದೀನಿ, ನಾನು ಈಶ್ವರ ಕೊಡುವ ಯಾವ ಫಲಗಳಿಗೂ ನಾನು ಅಸಂಗನಾಗಿದ್ದೇನೆ. ಜೀವನಲ್ಲಿರುವ ಕೂಟಸ್ಥ ನಾನೇ ಆಗಿದ್ದೇನೆ. ಆ ಜೀವನಲ್ಲಿರುವ ಕೂಟಸ್ಥನ ಪ್ರತಿಬಿಂಬ ಏನದಲ್ಲ ಚಿದಾಭಾಸ, ಅದು ಏನು ಕರ್ಮ ಮಾಡ್ತದ ಆ ಕರ್ಮಕ್ಕೂ ನನಗೂ ಸಂಬಂಧವಿಲ್ಲ. ಆ ಆಭಾಸನ ವ್ಯವಹಾರಕ್ಕೂ ನನಗೂ ಏನು ಸಂಬಂಧವಿಲ್ಲ. ಈಶ್ವರನ ಒಳಗಿರುವ ಬ್ರಹ್ಮಚೇತನನು ನಾನೇ,
ಕೂಟಸ್ಥನು ಇದರ ಜೀವನೊಳಗಿರುವ ಕೂಟಸ್ಥ ಚೇತನನು ನಾನೇ. ಆ ಆಭಾಸಗಳ ವ್ಯವಹಾರಕ್ಕೂ ನನಗೂ ಏನೂ ಸಂಬಂಧವಿಲ್ಲ. ಆ ಕೊಡುವ ಕೊಳ್ಳುವ ಏನು ವ್ಯವಹಾರ ನಡೆದ ಈ ಜಗತ್ತಿನೊಳಗ ಅದರಿಂದ ಅಸಂಗನಾದ ಬ್ರಹ್ಮ ನಾನಾಗುವ ತನಕ ನನಗೆ ಪರಮಾನಂದ ಪ್ರಾಪ್ತಿಯಾಗಲ್ಲ, ನನಗೆ ದುಃಖ ನಿವೃತ್ತಿ ಆಗಲ್ಲ. ಎಲ್ಲಿ ತನಕ ನನಗ ಆ ಒಂದು ಈಶ್ವರನ ವ್ಯವಹಾರದಿಂದ ಕೂಟ ಇದು ಜೀವ ಯಾವದದು ಈಶ್ವರನೊಳಗಿರುವ ಆಭಾಸದ ವ್ಯವಹಾರ ಮತ್ತು ಜೀವನೊಳಗಿರುವ ಚಿದಾಭಾಸನ ವ್ಯವಹಾರ ಏನದವಲ್ಲ, ಈ ವ್ಯವಹಾರಗಳಿಂದ ನಾನು ಎಲ್ಲಿ ತನಕ ಅಸಂಗ ಆಗಲ್ಲ, ಅಲ್ಲಿ ತನಕ ನನಗ ನಾನು ಬ್ರಹ್ಮ ಎನ್ನುವ ಒಂದು ಅನುಭವ ಆಗಲ್ಲ. ಎಲ್ಲಿ ತನಕ ನನಗೆ ಆ ಅನುಭವ ಮಾಡ್ಕೊಳ್ಳಂಗಿಲ್ಲ, ಅಲ್ಲಿ ತನಕ ಏನಾಗ್ತದಂದ್ರ ನಾನು ದೀನನಾಗಿ, ದರಿದ್ರನಾಗಿ, ದುಃಖಿಯಾಗಿ, ಚಿಂತಾಕ್ರಾಂತನಾಗಿ, ಅಪೂರ್ಣನಾಗಿ, ಅಜ್ಞಾನಿಯಾಗಿ ಇರ್ತೇನೆ. ಈಗ ಈಶ್ವರ ಕೊಟ್ಟದ್ದಕ್ಕೂ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಜೀವ ಮಾಡಿದ ಕರ್ಮಕ್ಕೂ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅವೆರಡು ಏನ್ ಮಾಡ್ತಾವ, ಏನ್ ಬಿಡ್ತಾವ, ಏನ್ ಕೊಡ್ತಾವ, ಏನ್ ತಗೋತಾವ, ಆ ಕೊಡುವ ಕೊಳ್ಳುವ ವ್ಯವಹಾರದಿಂದ ನೀವೇನ್ ಮಾಡ್ಬೇಕು, ವ್ಯಾವಹಾರಿಕ ಸತ್ಯದಿಂದ ಪಾರಮಾರ್ಥಿಕ ಸತ್ಯಕ್ಕೆ ಹೋಗ್ಬೇಕು. ನೀವು ವ್ಯವಹಾರ ಸುಳ್ಳೇನ್ರಿ, ಗಂಡ ಹೆಂಡತಿ ಮಕ್ಕಳು ವ್ಯಾವಹಾರಿಕ ಜಗತ್ತಿನಾಗ ಸತ್ಯ ಅದು, ಅದೇನು ಸುಳ್ಳಲ್ಲ. ಆದ್ರೆ ನಿಮಗೆ ಮೋಕ್ಷದ ಆನಂದ ಬೇಕು ಅಂತಂದ್ರೆ ಆ ವ್ಯಾವಹಾರಿಕ ಜಗತ್ತು ಅದಲ್ಲ, ಕ್ಷುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ, ವ್ಯಾವಹಾರಿಕ ಸತ್ಯದಿಂದ ಪಾರಮಾರ್ಥಿಕ ಸತ್ಯ. ಆ ಪಾರಮಾರ್ಥಿಕ ಸತ್ಯಕ್ಕೆ ಹೋಗ್ಬೇಕು. ಈ ವ್ಯವಹಾರ ಎರಡೂ ಏನ್ ನಡೆದವ, ಆ ಕೂಟಸ್ಥನೊಳಗಿರುವ ಇದರೊಳಗೆ ಜೀವನೊಳಗಿರುವ ಕೂಟಸ್ಥನೂ ನಾನೇ, ಈಶ್ವರನೊಳಗಿರುವ ಬ್ರಹ್ಮಚೇತನನೂ ನಾನೇ. ಜೀವನೊಳಗಿರುವ ಜೀವಾಭಾಸ ಏನ್ ಕರ್ಮ ಮಾಡ್ತಾನ, ಏನ್ ಉಪಾಸನೆ ಮಾಡ್ತಾನ, ಏನ್ ಪಾಪ ಮಾಡ್ತಾನ, ಏನ್ ಪುಣ್ಯ ಮಾಡ್ತಾನ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಈಶ್ವರಾಭಾಸ ಏನ್ ಫಲ ಕೊಡ್ತಾನ, ಏನ್ ಬಿಡ್ತಾನ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ನಾನೇ ಬ್ರಹ್ಮ, ನಾನೇ ಕೂಟಸ್ಥ. ಎಷ್ಟು ಜಗತ್ತಿನ ದೇವರದವ, ಆ ದೇವರುಗಳಲ್ಲಿ ಕೊಡುವ ವ್ಯವಹಾರ ಏನು ನಡೆದದ ಅದೆಲ್ಲ ಆಭಾಸನ ವ್ಯವಹಾರ, ಅನುಗ್ರಹ, ಆಶೀರ್ವಾದ ಏನದ ಅದೆಲ್ಲ ಕೃಪಾ ಕಟಾಕ್ಷ. ಕಣ್ಣ ಹಿಂಗ ಒಂದು ಸ್ವಲ್ಪ ಕಡೆಗಣ್ಣಿನಿಂದ ನೋಡಿದ್ರೆ ಎಲ್ಲ ಪಾಪ ಪರಿಹಾರ ಆಗ್ತದ. ಇವೆಲ್ಲ ಏನದವ, ಆಭಾಸನ ವ್ಯವಹಾರ. ಆ ಕೊಡುವ ದೇವರೊಳಗಿರುವಂತ ಬ್ರಹ್ಮಚೇತನ ಬೇರೆ ಯಾರೂ ಅಲ್ಲ, ಅದು ನಾನೇ ಇದ್ದೇನೆ. ಕರ್ಮ ಮಾಡುವ ಜೀವಿಗಳೇನದ್ರ ಆ ಜೀವಿಗಳಿರುವ ಆಭಾಸ, ಆ ವ್ಯವಹಾರಕ್ಕೆ ನಮಗ ಸಂಬಂಧ ಇಲ್ಲ. ನಮ್ಮೊಳಗಿರುವಂತ ಕೂಟಸ್ಥ ಚೇತನನು ನಾನೇ ಇದ್ದೇನೆ. ಅದೇ ಕೂಟಸ್ಥ ಚೇತನ ಎಲ್ಲ 84 ಲಕ್ಷ ಜೀವರಾಶಿಗಳ ಒಳಗಾದ, ಎಲ್ಲರೊಳಗಿರೋನು ನಾನೇ. ಇದೆಲ್ಲ ಎದರಿಂದ ಮಾಡ್ತು, ವಿಚಾರ ಮಾಡುವುದರಿಂದ. ಇದು ಗಟ್ಟಿ ಆಯ್ತು. ಅಹಂ ಬ್ರಹ್ಮಾಸ್ಮಿ, ಇಲ್ಲಿ ಅಹಂ ಶಬ್ದದ ಅರ್ಥವನ್ನ ಕೂಟಸ್ಥ ಅಂತ ತಿಳಿದುಕೊಳ್ಳು, ಆಭಾಸ ಅಲ್ಲ. ಈ ರೀತಿಯಿಂದ ಹೇ ಶಿಷ್ಯನೇ, ಜೀವ ಬ್ರಹ್ಮರ ಏಕತ್ವ ಸಂಭವಿಸುತ್ತದೆ. ಆದ್ದರಿಂದ ಅಹಂ ಎಂದರೆ ನಾನು ಬ್ರಹ್ಮನಿರುತ್ತೇನೆ ಎಂದು ನೀನು ತಿಳಿಯುವಂತವನಾಗು. ಅಹಂ ಅಂದರೆ ಕೂಟಸ್ಥನಿರುತ್ತೇನೆ ಅಂತ ತಿಳ್ಕೋ. ನೀನು ಈಶ್ವರಾಭಾಸನೂ ಅಲ್ಲ, ನೀನು ಜೀವಾಭಾಸನೂ ಅಲ್ಲ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಇವೆಲ್ಲ ಏನದವ, ನೀನು ಪರಮಾತ್ಮನಿದ್ದೀಯಾ ಅಂತ ಗುರುಗಳು ಹೇಳುತ್ತಾರೆ. ಶಿಷ್ಯನಾದವನು ಏನು ತಿಳಿದುಕೊಳ್ಳಬೇಕು ಅಂತಂದ್ರೆ, ನೀನು ಬ್ರಹ್ಮಾದಿ ಅಂತಂದಾಗ ಜೀವನ ಸ್ವರೂಪದಲ್ಲಿಯ ಕೂಟಸ್ಥನೇನಿದ್ದಾನಲ್ಲ ಅವನೇ ಬ್ರಹ್ಮ ಸ್ವರೂಪ ಇದ್ದಾನೆ ಅಂತ ತಿಳ್ಕೋ. ನಿನ್ನೊಳಗ ಕೂಟಸ್ಥ ಚೇತನ ಆದ ಅಂತ ಒಂದು ಒಪ್ಪಿಕೊಂಡಿದೆಲ್ಲ, ಅದೇ ಬ್ರಹ್ಮ ಆದ ಅಂತ ತಿಳ್ಕೋ. ನೀನೇ ಪರಮಾತ್ಮ ಅಂತ ಹೇಳಿದರೆ ಎಂತ ಪಾಪದ ಮಾತು.
ನಾನೇ ಪರಮಾತ್ಮ ಆದರೆ ಪಾರ್ವತಿ ನನಗೆ ಏನಾಗುತ್ತಾಳೆ ಅಪ್ಪ ಅಂತಾರ ಅಜ್ಞಾನಿಗಳು. ಆ ಒಂದು ಅಜ್ಞಾನಿಗಳ ಲೋಕದಲ್ಲಿ ಹೇಳುವ ಮಾತಲ್ಲ ಇದು. ಇಂಥ ಕಂಪನಿ ಈ ಜಗತ್ತಿನಾಗ ದೊಡ್ಡದದ, ಅಜ್ಞಾನಿಗಳ ಕಂಪನಿ. ಯಾವ ಪರಮಾತ್ಮನ ಬಗ್ಗೆ ಹೇಳುತ್ತಿದ್ದಾರೆಂಬ ಪರಿಕಲ್ಪನೆ ಕೂಡ ಇಲ್ಲದ ಈ ಹುಚ್ಚು ಜನರ ಒಂದು ಕಂಪನಿ. ಯಾವ ಪರಮಾತ್ಮ ಅಂದರೆ ಕೈಲಾಸದಲ್ಲಿರುವ ಪರಮಾತ್ಮ ಅಲ್ಲ, ಪುರಾಣದೊಳಗಿರುವ ಪರಮಾತ್ಮ ಅಲ್ಲ. ಪುರಾಣದೊಳಗಿನ ಪರಮಾತ್ಮ ಶಿವ, ಪಾರ್ವತಿ, ಗಣಪತಿ ಅವರೇ ಬೇರೆ. ಈ ಶಾಸ್ತ್ರದೊಳಗಿರುವ ಪರಮಾತ್ಮ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ. ಇಲ್ಲಿ ಅಹಂ ಶಬ್ದಕ್ಕೆ ಅರ್ಥ ಯಾವುದು ಅಂತಂದ್ರೆ ಕೂಟಸ್ಥ ಚೇತನ ಅಂತ ತಿಳಿ, ಆಭಾಸ ಅಲ್ಲ. ಬ್ರಹ್ಮ ಶಬ್ದಕ್ಕೆ ಯಾವುದು ಅಂದರೆ ಮಹಾಕಾಶಕ್ಕೆ ಸಾದೃಶ್ಯವಾಗಿರುವ ಲಕ್ಷಾರ್ಥವಿರುವುದು, ಅದನ್ನು ತಿಳ್ಕೋ. ಅಹಂ ಶಬ್ದದ ಮತ್ತು ಬ್ರಹ್ಮ ಶಬ್ದದ ವಾಚ್ಯಾರ್ಥವು ಅಭೇದವಿರುವುದೇ ಇಲ್ಲ. ಆದರೆ ಲಕ್ಷ್ಯಾರ್ಥವು ಅಭೇದವಿರುತ್ತದೆ. ವಾಚ್ಯಾರ್ಥ ಅಲ್ಲಿ ಭೇದದ, ವಾಚ್ಯಾರ್ಥದಾಗ ಭೇದದ. ನಾನು ನೀನು ಅನ್ನೋ ಭೇದ ಎಲ್ಲದ ವಾಚ್ಯಾರ್ಥದಾಗದ, ಲಕ್ಷ್ಯಾರ್ಥದಾಗ ಅಭೇದವೇ ಇದೆ. ವಾಚ್ಯಾರ್ಥದಲ್ಲಿ ಅಭೇದ ಇಲ್ಲ ಅಂದ್ರೆ ಭೇದ ಇದೆ, ಲಕ್ಷ್ಯಾರ್ಥದಲ್ಲಿ ಭೇದ ಇಲ್ಲ, ಅಭೇದವೇ ಇದೆ. ಅಂದ್ರೆ ವಾಚ್ಯಾರ್ಥದಲ್ಲಿ ಭೇದವೇ ಇದೆ ಮತ್ತು ಲಕ್ಷ್ಯಾರ್ಥದಲ್ಲಿ ಅಭೇದವೇ ಇದೆ. ಅದಕ್ಕೆ ವಾಚ್ಯಾರ್ಥ ಲಕ್ಷ್ಯಾರ್ಥಕ್ಕೆ ಮತ್ತೆ ನಾಳೆ ಡೀಟೇಲ್ ಆಗಿ ಹೇಳ್ತಾರ. ಟೈಮ್ ಆಯ್ತು. ಎಲ್ಲಿಗೆ ತಂದು ನಿಂದಿರ್ತಿದ್ರು? ಈಶ್ವರನಲ್ಲಿರುವ ಬ್ರಹ್ಮಚೇತನನು ನೀವೇ, ಜೀವನದಲ್ಲಿರುವ ಕೂಟಸ್ಥ ಚೇತನನು ನೀವೇ. ಹಿಂಗಾಗಿ ಏನಾಯ್ತು? ನಿಮ್ಮ ಚೇತನ ಸ್ವರೂಪದಲ್ಲಿ ಯಾವ ಭೇದ ಇಲ್ಲ. ಅದು ಲಕ್ಷ್ಯಾರ್ಥದಲ್ಲಿ ಭೇದ ಇಲ್ಲ, ಅಭೇದವೇ ಇದೆ. ವಾಚ್ಯಾರ್ಥದಲ್ಲಿ ಏನದಪ್ಪ ಅಂತಂದ್ರೆ ಆಭಾಸ ಮತ್ತು ಆಭಾಸನ ವ್ಯವಹಾರಗಳನ್ನು ಹಿಡ್ಕೊಂಡು ಏನು ವಾಚ್ಯಾರ್ಥ ಹೇಳ್ತೀರಿ, ಆ ವಾಚ್ಯಾರ್ಥದಲ್ಲಿ ಭೇದವಿದೆ. ಅಲ್ಲಿ ಅಭೇದ ಇಲ್ಲ, ಅಲ್ಲಿ ಅಭೇದ ಹೇಳಂಗಿಲ್ಲ ಅಂತ ಹೇಳಿ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸ್ತೀವಿ. ಇವತ್ತಿಂದು ಭಾರಿ ಸಾಲಿಡ್ ಪಾಠ ಇದು. ಇದನ್ನ ಇನ್ನೊಂದ್ಸಾರಿ ಒಂದು 10 ಸಾರಿ ಕೇಳಿದ್ರೆ ಪರವಾಗಿಲ್ಲ. ಕೇಳಿ ಬರ್ಕೊಂಡು ಏನ್ ಮಾಡಬೇಕು? ನಾನು ಬ್ರಹ್ಮ ಅನ್ನಂಥದ್ದು ಅನುಸಂಧಾನ ಮಾಡ್ಕೋಬೇಕು. ಮಾಡ್ಕೊಂಡು ಆಭಾಸನ ವ್ಯವಹಾರಗಳು ಇಲ್ಲಿ ತನಕ ಏನೇನು ಮಾಡಿರಿ, ಏನೇನು ಕೊಟ್ಟಾರ, ಯಾರು ಕೊಟ್ಟಾರ, ಏನ್ ಮಾಡಿರಿ, ಅವಕ್ಕ ನಿಮಗೆ ಏನೂ ಸಂಬಂಧ ಇಲ್ಲ. ಸಂಬಂಧ ಕಡ್ಕೋಬೇಕು ವ್ಯಾವಹಾರಿಕ ಜಗತ್ತಿನಿಂದ. ಕಡ್ಕೊಂಡು ನಾ ಬ್ರಹ್ಮ ಅದೀನಿ ಅಂತ ಇರ್ಬೇಕು. ಮೋಕ್ಷ ಬೇಕಿದ್ರ, ಇಲ್ಲ ಬಂಧನ ಬೇಕಿದ್ರ ಆ ಸಂಬಂಧದೊಳಗೆ ಹಂಗೇ ಬಿದ್ದು ಒದ್ದಾಡ್ಬೇಕು. ಕಡ್ಕೋಬೇಕಂದ್ರೆ ಏನ್ ಬಿಟ್ಟು ಕಡೆ ಹೋಗೋದಲ್ಲ. ಅದ್ರೊಳಗಿಂದ ನಾನು ನನ್ನದು ಅನ್ನಂತ ಅಭಿಮಾನ ತ್ಯಾಗ ಮಾಡಬೇಕು. ಅಭಿಮಾನ ತ್ಯಾಗ ಮಾಡ್ಬೇಕು ಅದ್ರೊಳಗಿಂದು. ಮತ್ ಬಿಟ್ಟು ಕಡ್ರೆ ಎಸಗಿದ್ದು ಹೋಗಿರಿ ಎಲ್ಲರೂ ಸಂಬಂಧ ಕಡ್ಕೋರಿ ಅಂತೇಳಿ ಹೇಳ್ಯಾರ ಗುರುಗಳು ಅಂತೇಳಿ. ಅಭಿಮಾನ ತ್ಯಾಗ ಮಾಡಿ ಬೇಕಾದಷ್ಟಿರ್ಲಿ, ಒಳಗೆ ಅಭಿಮಾನ ತ್ಯಾಗ ಇರಲಿ. ಚಲೋ ಅದನ್ರಿ ಇವತ್ತಿಂದು. ಎಲ್ಲಿ ತನಕ ಈ ಅಭಿಮಾನ ಬಿಡಂಗಿಲ್ಲ ಅಲ್ಲಿ ತನಕ ದರಿದ್ರರಾಗಿ, ದೀನರಾಗಿ, ಚಿಂತಾಕ್ರಾಂತರಾಗಿ, ದುಃಖಿಗಳಾಗಿ, ಭಯಗ್ರಸ್ತರಾಗಿ ಇರ್ತೀರಿ ಅಂತ ಗುರುವಿನ ಒಂದು ಸೂಚನೆ. ಅದನ್ನು ಕಳ್ಕೋಬೇಕಾದ್ರೆ ಈ ನಾನು ನನ್ನದನ್ನು ಅಭಿಮಾನ ಬಿಡ್ರಿ ಅಂತ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮುಂದೇನು ಮಾಡ್ತೇನೆ ನೋಡ್ರಿ.
ಪಕ್ಷಿಗಳ ಉದಾಹರಣೆಯನ್ನು ಕೊಟ್ಟರು. ಒಂದು ಕೂಟಸ್ಥ ಪಕ್ಷಿ, ಒಂದು ಚಿದಾಭಾಸ ಪಕ್ಷಿ. ಕೂಟಸ್ಥ ಅಂದ್ರ ಘಟಾಕಾಶ, ಜೀವಾಭಾಸ ಅಂತಂದ್ರ ಘಟ ಜಲಾಕಾಶ. ಈ ಕೂಟಸ್ಥ ಐತಿ ಬಿಂಬ ಐತಿ, ಜೀವಾಭಾಸ ಪ್ರತಿಬಿಂಬ ಐತಿ. ಈಶ್ವರ ಫಲ ಕೊಡುವುದಿಲ್ಲ, ಜೀವ ಫಲ ಅನುಭವಿಸುವುದಿಲ್ಲ. ಇಲ್ಲ, ಈಶ್ವರನಲ್ಲಿರುವ ಆಭಾಸ ಫಲ ಕೊಡ್ತಾನ, ಜೀವ ಆಭಾಸ ಫಲ ಅದನ್ನ ಅನುಭವಿಸ್ತಾನ. ಈ ಜೀವ ಆಭಾಸಗಳಲ್ಲಿ ಭೇದ ಐತೆ ಹೊರತು ಈ ಕೂಟಸ್ಥ ಮತ್ತು ಜೀವನೊಳಗ ಭೇದ ಇಲ್ಲ ಅಂತ ನಮಗೆ ತಿಳಿಸಿಕೊಟ್ರು. ಇಂತಹ ಒಂದು ದಿವ್ಯ ಜ್ಞಾನವನ್ನು ನಮಗೆ ಮಾಡಿಕೊಟ್ಟ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ ಮಂಗಳಾಚರಣೆ, ಶುದ್ಧ ಬ್ರಹ್ಮಿಣಿ ಗೌರಮ್ಮ ತಾಯಿಯವರಿಂದ ಮಂಗಳಾಚರಣೆ. ಮರುಳೆನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಬೋಧ ಶ್ರೀಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚರಸಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ, ಬಂಧ ಮೂಲ ಅಜ್ಞಾನವ ಕಳವ ಸದ್ಗುರುದೇವರಿಗೆ, ಕಂದನಾಥನ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ, ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಪರಮಗುರು ವಂದನೆ. ಓಂ ಪೂಜ್ಯಾಯ ಸಾಧು ನಿಶ್ಚಲ ದಾಸಾಯ ಸನಾತನ ಸರ್ವ ಸಮನ್ವಯ ಜ್ಞಾನ ಭಾರತ ಸಾಹಿತ್ಯ ಸಾಮ್ರಾಟಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೆ ನಮೋ ನಮೋ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನರ ಕಮಲ ವಾಸನೆ ನಮೋ ನಮೋ. ಓಂ ಚೈತನ್ಯಂ ಶಾಶ್ವತಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಸ್ಥಾವರಂ ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತ ಭುಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಹಿನಿ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುರಹಿತಂ ತತ್ವಂ ಗುರುರಹಿತಂ ತಪಃ ತತ್ವಂ ಧ್ಯಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲಂ ಗುರುರ್ಮೂರ್ತಿ, ಪೂಜಾ ಮೂಲಂ ಗುರುಪದಂ, ಮಂತ್ರ ಮೂಲಂ ಗುರೋರ್ವಾಕ್ಯಂ, ಮೋಕ್ಷ ಮೂಲಂ ಗುರು ಕೃಪಾ, ಗುರುರಾದಿರ್ನಾದಿಶ್ಚ ಗುರು ಪರಮದೈವತಂ, ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ
ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು.